श्रीगुरुभ्यो नमः। हरि ओम। नमो भगवते तस्मै प्राणादिप्रभविष्णवे अमन्दानंद सांद्राय वासुदेवाय ವೇಧಸೇ. ಶ್ರೀ ಗುರುಭ್ಯೋ ನಮಃ. ಎರಡನೇ ಪ್ರಶ್ನೆಯನ್ನ ಭಾರ್ಗವ ವೈದರ್ಭಿ ಎನ್ನುವರು ಎರಡನೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಪಿಪ್ಪಲಾದರೂ ಉತ್ತರ ಕೊಡ್ತಾ ಇದ್ದಾರೆ. ಪ್ರಶ್ನೆ ಕೇಳಿದ್ದೇನು ಅಂದ್ರೆ, ಸೃಷ್ಟಿ ಆದ ಮೇಲೆ ಸ್ಥಿತಿ, ಈ ಪಿಂಡಾಂಡದ ಸೃಷ್ಟಿಯಾಯಿತು, ಇದರ ನಿರ್ವಹಣೆಯನ್ನ ಮಾಡುವ ದೇವತೆಗಳು ಯಾರು? ಆ ದೇವತೆಗಳಲ್ಲಿ ಶ್ರೇಷ್ಠನಾದ ದೇವತೆ ಯಾರು ಎಂಬ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಳಿಗ್ಗೆ ಉತ್ತರ ಕೊಟ್ಟರು. ಏನು ಉತ್ತರ ಇತ್ತು ಅಂತ ಕೇಳಿದ್ರೆ, 11 ಜನರ ಹೆಸರನ್ನ ಹೇಳಿತ್ತು. ಗಣಪತಿ, ಆಮೇಲೆ ಮರೀಚಿ, ಆಮೇಲೆ ಬುಧ, ಆಮೇಲೆ ಶನೈಶ್ಚರ, ಆಮೇಲೆ ಪಾವಕ ಅಗ್ನಿ, ಅದಾದ ಮೇಲೆ ಅಗ್ನಿಪಿತ ಅಂದ್ರೆ ಅಗ್ನಿ, ಸೂರ್ಯ, ಚಂದ್ರ, ಗರುಡಶೇಷ, ರುದ್ರದೇವರು. ಈ 9 ಇಂದ್ರಿಯಗಳ ಉಲ್ಲೇಖ ಇದೆ. 11 ಜನರ ಬಗ್ಗೆ ಮಾತಾಡ್ತಾರೆ. ಮನಸ್ಸಿಗೆ ರುದ್ರದೇವರು, ಗರುಡದೇವರು, ಶೇಷದೇವರು ನಾವು ಪ್ರತಿನಿತ್ಯದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಪಡೆಯುವ ಜ್ಞಾನವು ಗರುಡಶೇಷ ರುದ್ರದೇವರ ಅನುಗ್ರಹದ ಫಲವಾಗಿದೆ. ಅವರು ಮನಸ್ಸಿನಲ್ಲಿ ಇದ್ದಾರೆ. ಇಂದ್ರಿಯದಿಂದ ಆತ್ಮನಿಗೆ ಜ್ಞಾನ ಹೋಗಬೇಕಾದರೆ ಮಧ್ಯದಲ್ಲಿ ಮನಸ್ಸು ಇಲ್ಲದೆ ಹೋದರೆ ಜ್ಞಾನ ಬರುವುದಿಲ್ಲ. ಮನಸ್ಸು ಒಂದು ಪದಾರ್ಥವಾದದ್ರಿಂದ ಅದಕ್ಕೊಬ್ಬರು ಅಭಿಮಾನಿಗಳಿರಬೇಕು. ಮನಸ್ಸಿನ ಒಳ ಪದರಗಳಿಗೆಲ್ಲದಕ್ಕೂ ಸೇರಿಕೊಂಡು ಗರುಡಶೇಷ ರುದ್ರದೇವರ ಅಭಿಮಾನಿಗಳಾಗಿದ್ದಾರೆ. ಆ ಅಭಿಮಾನಿಗಳ ಅನುಗ್ರಹದಿಂದ ನಮಗೆ ಜ್ಞಾನ ಬರ್ತದೆ. ಇಷ್ಟಾದ ಮೇಲೆ ಅವರೆಲ್ಲರೂ ಸೇರಿಕೊಂಡು ವಿಚಾರ ಮಾಡಿದ್ರು. ವಯಮೇತದ್ ಬಾಣಂ ಅವಷ್ಟಭ್ಯ ವಿಧಾರಯಾಮಃ ಇತಿ. ನಾವೆಲ್ಲರೂ ಸೇರಿಕೊಂಡು, ಅಂದ್ರೆ ಈ ದೇಹವನ್ನು ನಿರ್ವಹಿಸುವರು, ಈ ದೇಹದ ನಿರ್ವಹಣೆ, ಇದನ್ನ ಮೇಂಟೈನ್ ಮಾಡೋರು ಯಾರು ಅಂತ ಕೇಳಿದ್ರೆ, ವಿ ಆರ್ ಆಲ್, ನಾವು ಅಂತ ಹೇಳಿಕೊಂಡ್ರಂತೆ. ತಾನ್ ವರಿಷ್ಠ ಪ್ರಾಣ ಉವಾಚ. ಈಗ ಪಾಠ ಪ್ರಾರಂಭ ಆಯಿತು. ಪೂರ್ವಕಥಾ ಪ್ರಸಕ್ತಿ ಮುಗೀತು, ಅದ್ಯಕಥಾ ಪ್ರಸಕ್ತಿ ಶುರುವಾಯಿತು. ಈಗ ತಾನ್ ವರಿಷ್ಠ ಪ್ರಾಣ ಉವಾಚ. ಅವರಲ್ಲಿ ಉತ್ತಮರಾದ ಪ್ರಾಣದೇವರು ಹೇಳ್ತಾರೆ, ಮಾ ಮೋಹ ಮಾಪದ್ಯಥ, ಮೋಹವನ್ನ ಹೊಂದಬೇಡ್ರಿ, ಶ್ರಮ ಮಾಡ್ಕೋಬೇಡ್ರಿ, ಪಾಠ ಕೇಳ್ರಿ. ಮೋಹ ಮಾಪದ್ಯಥ, ನೀವು ಮೋಹವನ್ನ ಹೊಂದಬೇಡ್ರಿ. ಅಹಮೇವ ಏತದ್ ಪಂಚಧಾ ಆತ್ಮಾನಂ ವಿಭಜ್ಯ, ನಾನೇ ನನ್ನನ್ನು 5 ಭಾಗಗಳನ್ನಾಗಿಸಿಕೊಂಡು, ಏತದ್ ಬಾಣಂ ಈ ದೇಹವನ್ನು, ಅವಷ್ಟಭ್ಯ ಆಶ್ರಯಿಸಿ ದೇಹದಲ್ಲಿ ಇದ್ದು, ವಿಧಾರಯಾಮಿ ಇದನ್ನು ಧರಿಸಿದ್ದೇನೆ, ದೇಹದಲ್ಲಿ ಪ್ರವೇಶ ಮಾಡಿ ಈ ದೇಹದ ಧಾರಣೆ ಪೋಷಣೆ ಮಾಡುವನು ನಾನೇ ಇತಿ. ಇಷ್ಟು ವಾಯುದೇವರ ಮಾತಾಯಿತು. ತೇ ಅಶ್ರದ್ಧಧಾನ ಬಭೂವು, ಅವರಿಗೆ ವಿಶ್ವಾಸ ಬರಲಿಲ್ಲ. ವಾಯುದೇವರ ಮಾತಿನ ಮೇಲೆ ಅವರಿಗೆ ವಿಶ್ವಾಸ ಬರಲಿಲ್ಲ. ಸೋಭಿಮಾನಾತ್ ಊರ್ಧ್ವಂ ಉತ್ಕ್ರಮತ ಇವ. ಆಗೊಂದು ಸ್ಪರ್ಧೆ ಆಯಿತು. ಏನು ಸ್ಪರ್ಧೆ ಆಯಿತು? ಯಾರು ಈ ದೇಹದಿಂದ ಹೊರಟರೆ, ಈ ದೇಹದ ತ್ರಾಣ ನಿತ್ರಾಣವಾಗಿ ಹೋಗ್ತದೋ, ಕುಸಿದು ಬೀಳ್ತದೋ, ಅವರೇ ಈ ದೇಹದ ಧಾರಕರು ಅನ್ನುವುದನ್ನು ನಿರ್ಧರಿಸೋಣ ಅಂತ ಸ್ಪರ್ಧೆಯನ್ನ ಮಾಡಿ, ಸ್ಪರ್ಧೆಯ ಮೂಲಕವಾಗಿ ದೇಹಧಾರಕರು ಯಾರು ಅನ್ನುವುದನ್ನು ನಿರ್ಧಾರ ಮಾಡ್ತಾ ಇದ್ದಾರೆ. ನಾವು ಹೆಂಗ್ ನಿರ್ಧಾರ ಮಾಡ್ತೀವಿ? ಬ್ರಹ್ಮಸೂತ್ರಗಳಿಂದ, ವೇದಗಳಿಂದ, ಪುರಾಣಗಳಿಂದ ಒಂದು ಪ್ರಮೇಯವನ್ನ ನಿರ್ಧಾರ ಮಾಡ್ತೀವಿ. ಒಂದು ತತ್ವ ನಮಗಿಲ್ಲಿ ಸಿಗಲಿಲ್ಲ ಅಂದ್ರೆ, ನಮಗದು ಅರ್ಥ ಆಗ್ಲಿಲ್ಲ ಅಂದ್ರೆ, ವೇದ ಇತಿಹಾಸ ಪುರಾಣಗಳನ್ನೆಲ್ಲ ಅವಲೋಕನವನ್ನ ಮಾಡ್ತೇವೆ. ಮತ್ತೆ ದೇವತೆಗಳು ಹೇಗೆ ಮಾಡ್ತಾರೆ ತತ್ವ ನಿರ್ಧಾರ ಅಂತ ಕೇಳಿದ್ರೆ, ಸ್ಪರ್ಧೆಯ ಮೂಲಕ ಮಾಡ್ತಾರೆ. ಹೇಗೆ ಮಾಡಿದ್ರು? ಸ್ಪರ್ಧೆಯ ಮೂಲಕ ಮಾಡಿದ್ರು. ಸೋ ಅಭಿಮಾನಾತ್ ಊರ್ಧ್ವಂ ಉತ್ಕ್ರಮತ ಇವ. ಇಲ್ಲಿ ಅಭಿಮಾನ ಎಂಬೋ ಶಬ್ದಕ್ಕೆ ದೇಹ ಅಂತ ಅರ್ಥ ಬರೆದುಕೊಳ್ಳಿರಿ. ಸೋ ಅಭಿಮಾನಾತ್ ಊರ್ಧ್ವಂ ಉತ್ಕ್ರಮತ ಇವ. ಅವರೆಲ್ಲರೂ ಮೊದಲು ದೇಹದಿಂದ ಹೊರಟರು, ದೇಹಕ್ಕೆ ಏನಾಗ್ಲಿಲ್ಲ, ಅಂದ್ರೆ ವಾಯುದೇವರು ಹೊರಟರು. ಊರ್ಧ್ವಂ ಉತ್ಕ್ರಮತ ಇವ, ಇವರೆಲ್ಲರೂ ಸೇರಿಕೊಂಡು ಹೊರಗೆ ಹೊರಟು ಬಿಟ್ರು. ಕಥಾ ಭಾಗ ಗೊತ್ತಿದೆ, ಆದ್ರಿಂದ ಹೆಚ್ಚು ಹೇಳೋದಿಲ್ಲ. ದೇಹದಿಂದ ವಾಯುದೇವರು ಹೊರಗೆ ಹೊರಟ ಕೂಡಲೇ ಎಲ್ಲಾ ಅಭಿಮಾನಿ ದೇವತೆಗಳು ಹೊರಗೆ ಹೊರಟರು. ಸಹ ಪ್ರಾಣದೇವರು ಅಭಿಮಾನಾತ್ ಈ ದೇಹದಿಂದ ಊರ್ಧ್ವಂ ಉತ್ಕ್ರಮತ ಇವ ಮೇಲ್ಮುಖವಾಗಿ ಹೊರಟ ಕೂಡಲೇ ಎಲ್ಲರೂ ಹೊರಟರು. ತಸ್ಮಿನ್ ಉತ್ಕ್ರಾಮತಿ
ತಸ್ಮಿನ್ ಉತ್ಕ್ರಾಮತಿ ಅಥ ಇತರೆ ಸರ್ವೇ ಏವ ಉತ್ಕ್ರಮಂತೆ. ಅವರು ಹೊರಟ ಕೂಡಲೇ ಉಳಿದವರೆಲ್ಲರೂ ಕೂಡ ಹೊರಟು ನಿಂತರು. ಏನಾಯ್ತು? ಅರ್ಥ ಆಯ್ತಲ್ಲ? ತಸ್ಮಿನ್, ಆ ಪ್ರಾಣದೇವರು, ಉತ್ಕ್ರಾಮತಿ, ಅದು ಸತಿ ಸಪ್ತಮಿ ಪ್ರಯೋಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ತಸ್ಮಿನ್ ಉತ್ಕ್ರಾಮತಿ ಸತಿ, ಪ್ರಾಣದೇವರು ಮೇಲೆ ಹೋಗುತ್ತಿರಲಾಗಿ, ಇತರೆ ಸರ್ವೇ ಏವ ಉತ್ಕ್ರಮಂತೆ, ಸರ್ವೇ ಇರಬೇಕು, ಲೋಪ ಆಗ್ಯದ ವ್ಯಾಕರಣದ ಪ್ರಕಾರ, ಉತ್ಕ್ರಮಂತೆ. ಆಯ್ತಾ? ನಾನು ತಿಳ್ಕೊಳ್ರಿ. ಇನ್ನ ತಸ್ಮಿಂಶ್ಚ ಪ್ರತಿಷ್ಠಮಾನೆ, ಆ ವಾಯುದೇವರು ದೇಹದಲ್ಲಿ ಬಂದು ಕುಳಿತ ಕೂಡಲೇ ಸರ್ವೇ ಏವ ಪ್ರತಿಷ್ಠಂತೆ, ಎಲ್ಲರೂ ಬಂದು ಕುಳಿತುಕೊಂಡ್ರು. ಇಲ್ಲಿ ಪ್ರಾಣ ಶಬ್ದದಿಂದ ಯಾರನ್ನು ತಗೋಬೇಕು ಅಂತ ಪ್ರಶ್ನೆ ಬಂದ್ರೆ, ಪ್ರಾಣ ಶಬ್ದೇನ ಪ್ರಧಾನ ವಾಯು, ಇಲ್ಲಿ ಬಂದ ಪ್ರಾಣ ಶಬ್ದದಿಂದ ಮುಖ್ಯ ಪ್ರಾಣದೇವರನ್ನೇ ತಗೊಳ್ರಿ, ಬೇರೆಯವರನ್ನಲ್ಲ. ಅದು ಹೆಂಗ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ತದ್ಯಥಾ ಮಧುಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಮಂತಂ ಸರ್ವಾ ಏವ ಉತ್ಕ್ರಮಂತೆ ತಸ್ಮಿಂಶ್ಚ ಪ್ರತಿಷ್ಠಮಾನೆ ಸರ್ವಾ ಏವ ಪ್ರತಿಷ್ಠಂತೆ ಏವಂ ವಾಂಗ್ ಮನಶ್ಚಕ್ರಶ್ರೋತ್ರಂಚೇತಿ. ಹೇಗೆ ಅಂದ್ರೆ, ಮಧುಮಕ್ಷಿಕಾ, ಜೇನು ಹುಳಗಳು, ಜೇನು ನೊಣಗಳು, ಮಧುಕರ ರಾಜಾನಂ, ಮಧುಕರ ರಾಜಾನಂ ಅಂದ್ರೆ ಜೇನು ಹುಳದ ರಾಣಿಯನ್ನು, ರಾಜನನ್ನು ಅಲ್ಲ. ಅಕ್ಕಿ ಹನಿ ಅಕ್ಕಿ ಬಿ ಅಕ್ಕಿ ಹೌದಿಲ್? ಮತ್ತ ರಾಣಿ ಅಕ್ಕಿ, ರಾಜ ಅಲ್ಲ. ಮತ್ತ ಆದ್ರೆ ಗಮನಿಸ್ಬೇಕಾದ ಅಂಶ, ಉಪನಿಷತ್ನಲ್ಲಿ ಮಧುಕರ ರಾಜಾನಂ ಅಂತಾರೆ, ರಾಜ ನನ್ನು ಅಂತಾರೆ. ಯಾಕಂತ ಆಮೇಲೆ ಚಿಂತನೆ ಮಾಡೋಣಂತ. ಹೇಗೆ ಜೇನು ಹುಳಗಳು ಜೇನು ರಾಣಿ ಹಿಂದೆ ಬೆನ್ನತ್ತಿಕೊಂಡು ಹೋಗ್ತಾವೋ, ಉತ್ಕ್ರಾಮಂತಂ ಸರ್ವಾಯವ ಉತ್ಕ್ರಮಂತೆ, ಅದು ಜೇನು ಹುಟ್ಟಿನಿಂದ ಹೊರಗೆ ಹೋಗ್ಬಿಟ್ರೆ ಅಷ್ಟು ಸರ್ರಂತ ಹೊರಗೆ ಹೋಗ್ಬಿಡ್ತಾವ. ಕೇಳಂಗಿಲ್ರಿ ಮತ್ತ ಯಾಕ ಏನು ಅಂತ ಕ್ವಶನ್ ಅನ್ಕ್ವಶನೇಬಲ್. ಹೊಂಟ್ಬಿಡೋದು ಅಷ್ಟೇ ಕೆಲಸ. ಆಮೇಲೆ ಅದು ಬಂತು ಅಂದ್ರೆ, ಜಾಣಿ ಜೇನು ಬಂತು ಅಂದ್ರೆ ಸರ್ರನ್ ಬಂದು ಕೂತ್ಬಿಡ್ತಾವೆಲ್ಲ, ಏನೇನು ವಿಚಾರ ಮಾಡ್ಲಿಕ್ಕೆ ಹೋಗಿಲ್ಲ. ಇದನ್ನ ದೃಷ್ಟಾಂತ ಕೊಟ್ರು. ಪ್ರಾಣದೇವರು ಹೊರಟರೆ ಎಲ್ಲರೂ ಹೊರಡಬೇಕು, ಪ್ರಾಣದೇವರು ಬಂದ್ರೆ ಎಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಇದನ್ನ ದೃಷ್ಟಾಂತ ಕೊಟ್ಟಿದ್ದಾರೆ. ತದ್ಯಥಾ ಮಧುಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಮಂತಂ, ಹೇಗೆ ಮಧುಮಕ್ಷಿಕಾ ಬಹುವಚನದು, ಮಧುಮಕ್ಖಿಗಳು, ಅದನ್ನೇ ಹಿಂದಿಯೊಳಗೆ ಮಧುಮಕ್ಖಿಯ ಅಂತ ಕರೀತಾರೆ. ಮಧುಮಕ್ಖಿಯ ಮಧುಕರ ರಾಜಾನಂ, ಆ ಜೇನು ಹೆಣ್ಣು ರಾಣಿಯನ್ನು, ಉತ್ಕ್ರಾಮಂತಂ ಸರ್ವಾ ಏವ ಉತ್ಕ್ರಮಂತೆ, ಎದ್ದು ಹೊರಟಾಗ ಎಲ್ಲವೂ ಹೋಗ್ತಾವ. ತಸ್ಮಿಂಶ್ಚ ಪ್ರತಿಷ್ಠಮಾನೆ, ಅದು ಬಂದು ಕುಳಿತಾಗ ಸರ್ವಾ ಏವ ಪ್ರತಿಷ್ಠಂತೆ, ಕುಳಿತುಕೊಳ್ತಾವೋ. ಏವಂ, ಇದೇ ರೀತಿಯಾಗಿ, ವಾಂಗ್ ಮನಶ್ಚಕ್ಷುಶ್ರೋತ್ರಂಚೇತಿ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಇದೇ ರೀತಿಯಾಗಿ ವಾಯುದೇವರು ಹೋದಾಗ ಹೋಗಿ ತಿರುಗಿ ಬಂದ್ರು. ಇಷ್ಟು ವಿಷಯ ಮುಗೀತು. ಇದು ಒಂದು ಪ್ರಕರಣ ಮುಗೀತು. ಈಗ ಏನ್ ಪ್ರಕರಣ ಮುಗೀತು ಅಂದ್ರೆ, ಎರಡನೇ ಮಂತ್ರದಲ್ಲಿ ತೇ ಪ್ರಾಕಾಶ್ಯ ಅಭಿವದಂತೆಯಿಂದ ಚ ಇತಿ ಅನ್ನುವವರೆಗೆ ಒಂದು ಘಟ್ಟ ಮುಗೀತು. ಈಗ ಎರಡನೇ ಪ್ರಶ್ನೆಗೆ ಉತ್ತರ ಹೇಳುವುದರ ಜೊತೆಗೆ ಒಂದು ಹೊಸ ಅಂಶವನ್ನ ಹೇಳಿದ್ರು ವಿಫಲಾದರು. ಯಾವ ಅಂಶ ಹೊಸದು? ಪ್ರಶ್ನೆ ಏನ್ ಕೇಳಿದ್ರು? ಯಾವ ದೇವತೆಗಳು ಈ ದೇಹಕ್ಕೆ ಪೋಷಣೆಯನ್ನು ಉಂಟು ಮಾಡ್ತಾರೆ, ಈ ದೇಹಕ್ಕೆ ಜ್ಞಾನವನ್ನು ಉಂಟು ಮಾಡ್ತಾರೆ ಅಂದರೆ ಅದುವೇ ತಾನೇ ಸ್ಥಿತಿ ಅಂತ ಕರೆಸಿಕೊಂಡದ್ದು ಯಾರು ಮಾಡ್ತಾರೆ ಅಂತ ಕೇಳಿದಾಗ, ಪಂಚಭೂತಾಭಿಮಾನಿ ದೇವತೆಗಳು ಪಂಚಭೂತಗಳ ದ್ವಾರ, ಹಾಗೂ ಇಂದ್ರಿಯಾಭಿಮಾನಿಗಳು ಜ್ಞಾನೇಂದ್ರಿಯಾಭಿಮಾನಿ ದೇವತೆಗಳು ಜ್ಞಾನೇಂದ್ರಿಯಗಳ ದ್ವಾರ ಈ ದೇಹಕ್ಕೆ ಒಳಗಿರುವ ಜೀವನಿಗೆ ಜ್ಞಾನಪ್ರದರಾಗಿದ್ದಾರೆ. ಅದರ ಮೇಲೆ ಒಂದು ಘಟನೆಯನ್ನ ಹೇಳಿದ್ರು. ಏನು ಅಂದ್ರೆ, ಆ ದೇವತೆಗಳೆಲ್ಲರೂ ಕೂಡ ಈ ದೇಹವನ್ನು ನಾವೇ ಆಳುವರು, ಈ ದೇಹಕ್ಕೆ ನಾವೇ ನಿಯಾಮಕರು ಎಂದರು. ಆಗ ವಾಯುದೇವರು ಹೇಳಿದರು ಅಂತ. ಇದರ ಮಧ್ಯದಲ್ಲಿ ನಾನೊಂದು ಹೀಗೆ ಪ್ರಶ್ನೆ ಮಾಡಿಕೊಂಡೆ. ನಾನೇನ್ ಪ್ರಶ್ನೆ ಮಾಡಿಕೊಂಡೆ ಅಂದ್ರೆ, ಗರುಡಶೇಷ ರುದ್ರದೇವರು ಮನೋಭಿಮಾನಿಗಳು, ಗಣಪತಿ ಶನೈಶ್ಚರ ಬುಧ ಪಾವಕ ಹಾಗೂ ಪ್ರಭಹವಾಯುದೇವರು ಇವರೆಲ್ಲರೂ ದೇವತಾ ಪದವಿಯನ್ನ ಹೊಂದಿದವರು. ಇವರೆಲ್ಲರೂ ಕೂಡ ಅಪರೋಕ್ಷ ಜ್ಞಾನಿಗಳು ಅಲ್ವಾ? ಹೌದೋ ಅಲ್ಲೋ? ಅಪರೋಕ್ಷ ಜ್ಞಾನಿಗಳಾದ ಮೇಲೆ ಅಪರೋಕ್ಷ ಜ್ಞಾನದ ಒಂದು ವ್ಯವಸ್ಥೆ ಏನು ಅಂದ್ರೆ, ಯಾರಿಗೆ ವಾಯುದೇವರ ಪೂರ್ಣಾನುಗ್ರಹವಿದೆಯೋ ಅವರು ಮಾತ್ರ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುತ್ತಾರೆ. ಹಾಗಾದ್ರೆ ಇವರು ಹಿಂದಿನ ಕಲ್ಪದಲ್ಲಿ ವಾಯುದೇವರ ಉಪಾಸನೆಯನ್ನ ಮಾಡಿಯೇ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಂಡವರು. ವಾಯುದೇವರ ಉಪಾಸನೆಯನ್ನ ಮಾಡುವಾಗ ಅಪರೋಕ್ಷ ಜ್ಞಾನಿಗಳಾದಿವರು ವಾಯುದೇವರು ಈ ದೇಹಧಾರಕರು ಎಂಬ ಅಂಶವನ್ನ ತಿಳಿದಿರ್ಲಿಲ್ವೋ? ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತನ ವಿಷಯದಲ್ಲಿ ಬೇಕಾದ್ರೆ ಅಜ್ಞಾನವಿರಲಿ. ಯಾಕೆ? ಅದು ಸಾಗರ. ವಾಯುದೇವರ ವಿಷಯದಲ್ಲಿ ಹೇಗೆ?
ವಾಯುದೇವರ ವಿಷಯದಲ್ಲಿ ಹೇಗೆ ಮತ್ತೇನೆಂದರೆ, ಜನ್ಮಾಂತರಗಳಲ್ಲಿ ಇವರು ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟಿದಾಗ ಅಲ್ಲಿ ಇಲ್ಲಿ ಎಲ್ಲೋ ಪ್ರಾಣದೇವರ ಕಡೆಗೇನೆ ಪಾಠ ಹೇಳಿಸಿಕೊಂಡಿರ್ತಾರೆ. ಅಲ್ಲಿ ಇಲ್ಲಿ ಎಲ್ಲೋ ಇವರು ಪ್ರಾಣದೇವರ ಕಡೆಗೆ ಪಾಠ ಹೇಳಿಸಿಕೊಂಡಿರ್ತಾರೆ. ಅಂದ ಮೇಲೆ ಅವರಿಗೆ ಮತ್ತೆ ಇಷ್ಟು ವಾಯುದೇವರ ಬಗ್ಗೆ ಜ್ಞಾನ ಇರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡರೆ, ಅದಕ್ಕೆ ನನಗೆ ಅನಿಸಿದ ಉತ್ತರ ಇಷ್ಟು. ಪ್ರಶ್ನೆ ನಿಮಗೆ ಯಾರಿಗೂ ಬಂದಿಲ್ಲ, ಪ್ರಶ್ನೆ ನಾ ಮಾಡ್ಕೊಂಡೀನಿ, ಉತ್ತರವನ್ನು ನಾನೇ ಹೇಳ್ತೀನಿ, ಕೇಳಿ ಮುಂದೆ ಹೋಗ್ರಿ. ಏನು ಅಂತ ಕೇಳಿದರೆ, ಅವರೆಲ್ಲರೂ ಸೇರಿಕೊಂಡು ಜಗತ್ತಿಗೆ ವಾಯುದೇವರ ಜೀವೋತ್ತಮತ್ವವನ್ನು ತಿಳಿಸಬೇಕು ಅಂತ ಸಂಕಲ್ಪ ಮಾಡಿ ಈ ತರಹದ ವ್ಯವಸ್ಥೆ ಮಾಡಿಕೊಂಡವರೇ ಹೊರತಾಗಿ ಅವರು ಅಜ್ಞಾನಿಗಳಾಗಿದ್ದರು ಎಂದು ಭಾವಿಸಬಾರದು. ಇದನ್ನ ಶ್ರೀಮದಾಚಾರ್ಯರು ತೇ ಜಾನಮಾನ ಅಪಿ ಅನ್ನುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದ ವಾಕ್ಯದಿಂದ ಹೇಳ್ತಾರೆ. ಅವರಿಗೆ ಗೊತ್ತು, ಎಲ್ಲ ದೇವತೆಗಳಿಗೂ ಗೊತ್ತು ಏನಂತ, ವರಿಷ್ಠ ಪ್ರಾಣ, ವಾಯುದೇವರು ಜೀವೋತ್ತಮರು, ಈ ದೇಹದಲ್ಲಿದ್ದವರು ಅವರೇ ಅಂತ ಗೊತ್ತು. ಆದರೆ ತಾವು ತಿಳಿದುಕೊಂಡದ್ದನ್ನ ತಾವೊಬ್ಬರೇ ತಿಳಿಯಬೇಕು ಅಂತೇನಿಲ್ಲ. ಆ ತತ್ವದ ರಸಾಸ್ವಾದನೆಯನ್ನ ಎಲ್ಲರಿಗೂ ಮಾಡಿಸಬೇಕು ಅಂತ ಆಶಾ ಅವರಿಗೆ. ನಾವಂತೀವೋ ಇಲ್ಲೋ, ಎಲ್ಲಿ ಸ್ವಾಮಿಗಳು ಬಂದಿದ್ರು ಅಂದ್ರೆ, ಏನಾರ ಕಾರ್ಯಕ್ರಮ ಇತ್ತು ಅಂದ್ರೆ ಹೋಗೋ ಕಾಲಕ್ಕೆ ನಾ ಹೊರಟೇನ್ರಿಪ್ಪ ನೀವು ಬರ್ತೀರನು, ಮತ್ ನಾ ಒಬ್ಬನೇ ಏನು ಹೋಗೋದು, ನಿಮ್ಮನ್ನು ಕರ್ಕೊಂಡು ಹೋದ್ರಾತು ಅಂತಂದಿರ್ತೀವಲ್ಲ. ಹಾಗೆ ವಾಯುದೇವರ ಜೀವೋತ್ತಮತ್ವ ತತ್ವವನ್ನ ತಾವು ತಿಳಿದಂತೆ ಎಲ್ಲರಿಗೂ ತಿಳಿಸ್ಬೇಕು. ಎಲ್ಲರಿಗೂ ತಿಳಿಸ್ಬೇಕು ಅಂದ್ರೆ ಹೆಂಗೆ ತಿಳಿಸ್ಬೇಕು ಅಂದ್ರೆ, ಪ್ರಾತ್ಯಕ್ಷಿಕವಾಗಿ ತಿಳಿಸ್ಬೇಕು, ಪ್ರಾಕ್ಟಿಕಲಿ ತಿಳಿಸ್ಬೇಕು. ಕನ್ನಡದಾಗ ಪ್ರಾತ್ಯಕ್ಷಿಕವಾಗಿ, ಇಂಗ್ಲಿಷ್ನೊಳಗ ಪ್ರಾಕ್ಟಿಕಲಿ ತಿಳಿಸ್ಬೇಕು ಅನ್ನೋದಕ್ಕೆ ಅವರೆಲ್ಲ ಏನ್ ಮಾಡಿದ್ರಿ ಅಂದ್ರೆ ಸ್ಪರ್ಧೆ ಮಾಡಿದರು. ಈ ಸ್ಪರ್ಧೆಯ ಪ್ರಯೋಜನ ವಾಯುದೇವರ ಜೀವೋತ್ತಮತ್ವವನ್ನು ಪ್ರತ್ಯಕ್ಷವಾಗಿ ಎಲ್ಲರಿಗೂ ತಿಳಿಸಬೇಕು ಅಂತೇ ಹೊರತಾಗಿ ಅವರು ತಿಳಿದಿರ್ಲಿಲ್ಲ, ಅಜ್ಞಾನಿಗಳಾಗಿದ್ರು, ದಡ್ಡರಾಗಿದ್ರು ಅಂತೆಲ್ಲ ಭಾವನಾ ಬರಬಾರದು ಅಂತ ನನ್ನ ಅಭಿಪ್ರಾಯ. ಸರಿ, ಮುಂದೆ ಈಗೇನಾಯಿತು, ಈ ಘಟನೆ ಎನ್ನುವುದು ಹೀಗೆ ಸ್ಪರ್ಧೆಯ ವಿಚಾರ ಅಂತನ್ನುವುದು ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ, ಐತರೇಯ ಉಪನಿಷತ್ತಿನಲ್ಲಿ, ಛಾಂದೋಗ್ಯದಲ್ಲಿ, ಬೃಹದಾರಣ್ಯಕದಲ್ಲಿ 4 ಕಡೆಗಳಲ್ಲೂ ಬಂದಿದೆ. ನೋಟ್ ಮಾಡ್ಕೊಳ್ರಿ. ಈ ವಾಯುದೇವರ ಜೊತೆಗಿನ ಸ್ಪರ್ಧಾ ವಿಷಯ ಇಷ್ಟೇ ಬರ್ಕೊಳ್ರಿ, ದೇವತೆಗಳು ಹಾಗೂ ವಾಯುದೇವರ ಸ್ಪರ್ಧಾ. ಈ ಕಥೆಯು 4 ಉಪನಿಷತ್ತುಗಳಲ್ಲಿ ಬಂದಿದೆ. ಷಟ್ಪ್ರಶ್ನ, ಐತರೇಯ, ಬೃಹದಾರಣ್ಯಕ, ಛಾಂದೋಗ್ಯ. ಈ ಮಧ್ಯದಲ್ಲಿ ಇದ್ರ ಮೇಲೊಂದು ಪ್ರಶ್ನೆ ಮಾಡಿಕೊಂಡೆ ನಾನು. ಏನು ಅಂದ್ರೆ, ಒಂದೇ ಘಟನೆಯನ್ನ 4 ಕಡೆಗಳಲ್ಲಿ ರಿಪೀಟ್ ಮಾಡುವುದಕ್ಕೆ, ಪ್ರೆಸೆಂಟ್ ಮಾಡುವುದಕ್ಕೆ ಏನ್ ಕಾರಣ? ಒಂದೇ ಕಥೆ 4 ಸರ್ತಿ ಯಾಕೆ ಹೇಳಬೇಕು? ಅದಕ್ಕೆ ಹೇಳಿದರು, ಅಭ್ಯಾಸ ಅಂತನ್ನುವುದು ವೇದ ತಾತ್ಪರ್ಯ ನಿರ್ಣಾಯಕ ಲಿಂಗ. 4 ಉಪನಿಷತ್ತುಗಳಿಗೆ ವಾಯುದೇವರ ಜೀವೋತ್ತಮತ್ವವನ್ನು ಹೇಳುವುದರಲ್ಲಿ ಭಾರೀ ನೈರ್ಭರ್ಯ, ಭಾರೀ ತಾತ್ಪರ್ಯ, ಭಾರೀ ಪ್ರೇಮ. ನಾವು ಸುಮ್ ಕೊಡಂಗಿಲ್ಲ, ನಾವು ಕೆಲವರು ಅಂತಿರ್ತಾರೆ ನೋಡ್ರಿ, ನಾವು ಸ್ವಾಮಿಗಳ ಮುಂದೆ ಹೇಳಬಿಡ್ತೀವಿ, ನಾವು ಸುಮ್ ಕೊಡೋದಿಲ್ಲ. ಹಂಗಿಲ್ಲ, ಊರಾಗೇನ್ರಿ ಅದ್ರ ನೋಡ್ಕೊಂಡ್ ಕೊಡ್ಲಿ, ನಾವೇನ್ ತಟ್ನ ಸ್ವಾಮಿಗಳ ಮುಂದೆ ಹೇಳ್ಬಿಡ್ತೀವಿ ನಾವೆಲ್ಲ ಅಂತ 4 ಮಂದಿ ತಯಾರಿರ್ತಾರಲ್ಲ. ಹಂಗ 4 ಉಪನಿಷತ್ತುಗಳು ತಯಾರಾಗಿ ಕೂತಾವ. ಏನಂತ, ನಾವು ವಾಯುದೇವರ ಜೀವೋತ್ತಮತ್ವವನ್ನ ಹೇಳಿಯೇ ತೀರ್ತೀವಿ. ಸ್ವಾರಸ್ಯವನ್ನ ಗಮನಿಸಬೇಕಾದದ್ದೇನು ಅಂದ್ರೆ, 4 ಉಪನಿಷತ್ತು ಅನ್ನುವಲ್ಲಿ ಸ್ವಾರಸ್ಯ ಅಲ್ಲ. ಆಥರ್ವಣ, ಇದು ಆಥರ್ವಣ ವೇದಕ್ಕೆ ಸಂಬಂಧಪಟ್ಟದ್ದು ಷಟ್ಪ್ರಶ್ನ. ಅಥರ್ವಣ ವೇದಕ್ಕೆ ಸಂಬಂಧಪಟ್ಟದ್ದು ಷಟ್ಪ್ರಶ್ನ, ಸರಿನಾ? ಅಂದ್ರೆ ಅಥರ್ವ ವೇದದಲ್ಲೂ ಕೂಡ ವಾಯುದೇವರ ಜೀವೋತ್ತಮತ್ವ ಉಂಟು. ಅಂಡರ್ಸ್ಟುಡ್ಡ? ಎರಡನೆಯದ್ದು, ಐತರೇಯ ಉಪನಿಷತ್ತು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಋಗ್ವೇದದಲ್ಲೂ ಕೂಡ ವಾಯುದೇವರ ಜೀವೋತ್ತಮತ್ವಕ್ಕೆ ಹೇಳಕ್ಕೊಂದು ಉಪನಿಷತ್ತು ಅದು, ಎರಡಾದವು. ಬೃಹದಾರಣ್ಯಕ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು, ಯಜುರ್ವೇದದಲ್ಲೂ ವಾಯುದೇವರ ಜೀವೋತ್ತಮತ್ವ ಅದ. ಛಾಂದೋಗ್ಯ ಸಾಮವೇದಕ್ಕೆ ಸಂಬಂಧಪಟ್ಟದ್ದು, ಸಾಮವೇದದಲ್ಲೂ ವಾಯುದೇವರ ಜೀವೋತ್ತಮತ್ವ ಅದ. ಸೊ 4 ವೇದಗಳು ವಾಯುದೇವರ ಜೀವೋತ್ತಮತ್ವವನ್ನು ಹೇಳಲೇಬೇಕು ಅಂತ 4 ಉಪನಿಷತ್ತುಗಳಲ್ಲಿ ಬಂದವು. ಇಲ್ಲದೇ ಇದ್ರೆ ಆ 4 ಉಪನಿಷತ್ನ್ಯಾಗ ಬರ್ಲಿಕ್ಕೆ ಏನಪ್ಪಾ ಕಾರಣ? ಯಾವ್ಯಾವ ಉಪನಿಷತ್ನ್ಯಾಗ ಬಂದದ ಅಂತ ನಾ ಅನ್ಕೊಂಡಿನಿ ಅಂದ್ರೆ, ಷಟ್ಪ್ರಶ್ನದಲ್ಲಿ ಬಂದದ, ಇದು ಅಥರ್ವೇದಕ್ಕೆ ಸಂಬಂಧಪಟ್ಟದ್ದು. ಐತರೇಯದಾಗ ಬಂದಿದ್ದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಛಾಂದೋಗ್ಯದಾಗ ಬಂದಿದ್ದು ಸಾಮವೇದಕ್ಕೆ ಸಂಬಂಧಪಟ್ಟದ್ದು. ಬೃಹದಾರಣ್ಯಕಕ್ಕೆ ಬಂದಿದ್ದು ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಹಿಂಗ 4 ವೇದಗಳಲ್ಲೂ ಕೂಡ ವಾಯುದೇವರ ಜೀವೋತ್ತಮತ್ವವನ್ನ, ಪ್ಯಾಟರ್ನ್ ಚೇಂಜ್ ಇಲ್ರಿ, ಮತ್ತೆ ಸ್ಪರ್ಧಾ ಪ್ಯಾಟರ್ನ್ ಎಲ್ಲಾ ಕಡೆ ಒಂದೇ, ಆ ಸ್ಪರ್ಧೆಯಿಂದಲೇ ಹೇಳಿದ್ದಾರೆ.
ಅಂದ್ರೆ ಅರ್ಥ 4 ವೇದಗಳು ವಾಯುದೇವರ ಜೀವೋತ್ತಮತ್ವವನ್ನು ಹೇಳಲಿಕ್ಕೆ ಹಿಂದೆ ಸರದಿಲ್ಲ. ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಜೀವ ನಿಯಾಮಕ ಅಂತೇನು ಅಂದಾರಲ್ಲ ಅದರ ಅಭಿಪ್ರಾಯ. ರಾಯರು ಪರಾರ್ಥ ಸಂಕಲ್ಪ ಗದ್ದಲ್ಲಿ ಹೇಳುವಾಗ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಅನ್ನೋದು ಒಂದು ದೃಷ್ಟಾಂತ ಸಾಕು. ಆತ ಮುಂದೆ ಹೋಗೋಣ ಬರ್ರಿ, ಏನಂತಾರ ಮುಂದೆ ಅಂತಂದ್ರೆ ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ ಉಳಿದ ವೇದಗಳಲ್ಲಿ ಸ್ಪರ್ಧೆ ಆಯಿತು, ವಾಯುದೇವರು ಗೆದ್ರು, ಉಳಿದವರು ಸೋತರು, ಉಳಿದವರು ಸಾದ್ರು, ಇಷ್ಟೆಲ್ಲ ಆದ. ಷಟ್ಪ್ರಶ್ನದಲ್ಲಿ ವಿಶೇಷ ಏನು ಅಂದ್ರೆ ತೇ ಪ್ರೀತಾ ಪ್ರಾಣಂ ಸ್ತುವಂತಿ, ಸೋತ ದೇವತೆಗಳೆಲ್ಲ ಪ್ರೀತಿಯಿಂದ ಪ್ರಾಣದೇವರನ್ನು ಸ್ತುತಿಸಿದ್ರಂತೆ. ಇದು ಅಸಲ್ ಕಥೆ ಶುರು. ಈಗ ಹೊಸಾದೇನಾಯ್ತಪ್ಪ ಅಥರ್ವಣದಲ್ಲಿ ಅಂತಂದ್ರೆ, ಹೊಸಾದೇನಾಯ್ತು ಅಂದ್ರೆ ತೇ ಪ್ರೀತಾ ಪ್ರಾಣಂ ಸ್ತುವಂತಿ. ಏನ್ ಮಾಡಿದ್ರು ಅವರು? ಪ್ರಾಣದೇವರನ್ನ ಸ್ತೋತ್ರ ಮಾಡಿದರು. ಯಾರು? ದೇವತೆಗಳು. ಗೊತ್ತಾಯ್ತಾ? ಸರಿ. ಈ ಕಥೆಗಳು ಎಲ್ಲೆಲ್ಲಿ ಬಂದಿವೆ ಅಂತ ಇಟ್ಕೊಂಡಿದ್ದೀವಿ ನಾವೀಗ? 4 ವೇದಗಳಲ್ಲೂ ಬಂದಿವೆ, 4 ಉಪನಿಷತ್ತುಗಳಲ್ಲಿ ಬಂದಿವೆ. ಯಾಕ? ಸ್ಪರ್ಧೆಯ ಮೂಲಕವಾಗಿ ವಾಯುದೇವರ ಜೀವೋತ್ತಮತ್ವವನ್ನು ಹೇಳಬೇಕು ಅಂತ ಬಂದಿದೆ. ಸಾಮವೇದಕ್ಕೆ ಸಂಬಂಧಪಟ್ಟ ಛಾಂದೋಗ್ಯವು, ಯಜುರ್ವೇದಕ್ಕೆ ಸಂಬಂಧಪಟ್ಟ ಬೃಹದಾರಣ್ಯಕವು, ಋಗ್ವೇದಕ್ಕೆ ಸಂಬಂಧಪಟ್ಟ ಐತರೇಯವೂ, ಏನು ಅಥರ್ವೇದಕ್ಕೆ ಸಂಬಂಧಪಟ್ಟ ಷಟ್ಪ್ರಶ್ನದಲ್ಲೂ ಬಂದಿದೆ. 4 ವೇದಗಳು ಹೇಳಿದವು. ಹೌದು. ಅಲ್ಲಿ ಮುಂದೆ ಇದ್ರೊಳಗೆ ಹೇಳ್ಯಾರ, ಐತರೇಯದಾಗ ಹೇಳ್ಯಾರ, ಪಟ್ವೀಶ ಶಂಕಾಹ ಅಂತ ಹೇಳ್ತಾರೆ. ಕುದುರೆಗೆ ಊಟ ಕಿತ್ಕೊಂಡು ಹೋದ್ರೆ ಹೆಂಗಾಗ್ತದೆ ಹಂಗ ಅಂತ ದೃಷ್ಟಾಂತ ಕೊಟ್ಟಾರ. ಬರ್ತದ ಹೇಳ್ತೀವಿ. ಮುಂದೆ ನೋಡ್ರಿ. ಹಾಗಾಗಿ 4 ವೇದಗಳು ಕೂಡ ಏನನ್ನು ಹೇಳಲಿಕ್ಕೆ ತಯಾರಾಗಿ ನಿಂತ್ಕೊಂಡಿವೆ ಅಂದ್ರೆ ವಾಯುದೇವರ ಜೀವೋತ್ತಮತ್ವವನ್ನು ಹೇಳಬೇಕು ಅಂತ ತಯಾರಾಗಿ ನಿಂತ್ಕೊಂಡಾವ. ಅದಕ್ಕೆ ಏನ್ ಹೇಳಿದೆ ನಾನು? ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂತ ಹೇಳ್ಕೊಂಡು ರಾಯರ ವಾಕ್ಯವನ್ನು ಹೇಳಿದ್ವಿ. ಸರಿ, ಈಗ ಒಂದೊಂದೇ ಅಂಶವನ್ನ ಮೆಲಕ್ ಹಾಕ್ತಾ ಹೋಗೋಣಂತ. ಸ್ಟೂಡೆಂಟ್ಸ್, ಈ ಕಡೆಗೆ, ನನ್ನ ಕಡೆಗೆ. ತೇ ಪ್ರೀತಾಹ ಪ್ರಾಣಂ ಸ್ತುವಂತಿ. ಸರ, ವಾಕ್ಯ ತಪ್ಪು ಹೇಳಿದ್ರೆ ಇಂಗ್ಲಿಷ್ ಆಗ್ತಿದ್ರಿ. ತೇ ಪ್ರೀತಾಹ ಪ್ರಾಣಂ ಸ್ತುವಂತಿ ಏನಂತ ತಿಳ್ಕೊಂಡು? ತೇ ಆ ದೇವತೆಗಳು, ಪ್ರೀತಾಹ ಪ್ರೀತರಾಗಿ, ಅಂದ್ರ ಈ ಸ್ತೋತ್ರದ ಹಿಂದೆ ಭಯ ಇಲ್ಲ. ಯಾವ ಸ್ತೋತ್ರದ ಹಿಂದೆ? ದೇವತೆಗಳು ವಾಯುದೇವರನ್ನ ಸ್ತುತಿಸುವುದರ ಹಿಂದೆ ಭಯ ಕೆಲಸ ಮಾಡ್ತಿಲ್ಲ. ಅಯ್ಯೋ ಯಾಕರ ಅವ್ರ ಜೊತೆ ಜಗಳ ಬಿದ್ದುಬಿಟ್ಟು ಸುಮ್ಮನೆ ಸಿಕ್ಕಾಕೊಂಡು ಹಾಕಿ ಬಡದು ಬಿಟ್ರೆ ಏನ್ ಮಾಡ್ಲಿ ಅಂತ ಭಯ ಇಲ್ಲ. ಭಯದಿಂದ ಸ್ತೋತ್ರ ಮಾಡ್ಲಿಲ್ಲ. ಅನಿವಾರ್ಯ ಇನ್ ಮಾಡ್ಲಿಲ್ಲ ಅಂದ್ರೆ ಮತ್ತ ಅಸಹ್ಯ ಆಗ್ಬಿಟ್ಟದ ಇಷ್ಟು ಮಂದಿ ಮುಂದ ಅಂತ ಅನಿವಾರ್ಯವಾಗಿ ಸ್ತೋತ್ರ ಮಾಡ್ಲಿಲ್ಲ. ಇನ್ನ ಏನೋ ಸಮಸ್ಯೆ ಇತ್ತು, ಪರಿಹಾರಕ್ಕಾಗಿ ಸ್ತೋತ್ರ ಅಂತಿಲ್ಲ. ಇವರೆಲ್ಲರೂ ಪ್ರೀತರಾಗಿ ಸ್ತೋತ್ರ ಮಾಡ್ತಾರೆ. ಪ್ರೀತಿ ಅಂದ್ರೆ ಏನ್ರಿಪ್ಪ? ಪ್ರೀತಿ ಅಂದ್ರೆ ಅಪಗೊಳ್ದು ಅಂತ ಅರ್ಥ ಅಲ್ರಿ. ನಮ್ಮಲ್ಲಿ ಪ್ರೀತಿ ಅಂದ್ರೆ ಅಪಗೊಳ್ದು ಅಂತ ತಿಳ್ಕೊಂಡ್ಬಿಟ್ಟ ಹುಚ್ಚುಗಳು. ಪ್ರೀತಿ ಅಂದ್ರೆ ಸ್ನೇಹಾಧಿಕ್ಯ ಅಂತ ಅರ್ಥ. ಅಧಿಕ ಸ್ನೇಹ ಬಂದದ್ದರಿಂದ ಆ ಸ್ನೇಹಾಧಿಕ್ಯದ ಕಾರಣವಾಗಿ ಏನ್ ಮಾಡ್ತಾರ? ಸ್ತೋತ್ರ ಮಾಡ್ತಾರ ಪ್ರಾಣದೇವರನ್ನ. ಅರ್ಥಾತು? ಸರಿ, ಪ್ರಾಣದೇವರನ್ನ ಸ್ತೋತ್ರ ಮಾಡಿದರು. ಏನು ಸ್ತೋತ್ರ ಮಾಡಿದರು? ಸ್ತೋತ್ರದ ವಿಚಾರ ಇದು ವಾಯುಸ್ತುತಿ ಅಂತ ಹೆಸರು, ಬರೆದಿಟ್ಕೊಳ್ರಿ. ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಬಂದ ವಾಯುಸ್ತುತಿ ವೈದಿಕ ವಾಯುಸ್ತುತಿ ಅಂತ ಇದಕ್ಕೆ ಕರೀತಾರೆ. 9 ಮಂತ್ರಗಳಿರುವ ಪರಮಾದ್ಭುತವಾದ ವಾಯುಸ್ತುತಿ. ನಿಜವಾಗಲೂ ಈ ವಾಯುಸ್ತುತಿಯನ್ನ ಪಂಡಿತಾಚಾರ್ಯರ ವಾಯುಸ್ತುತಿಗಿಂತ ಮೊದಲು ಹೇಳಿ ಇದನ್ನು ಹೇಳಿದರೆ ಆಗ ಆ ವಾಯುಸ್ತುತಿಯಲ್ಲಿ ಇನ್ನಿಷ್ಟು ವರ್ಚಸ್ಸು ಉಂಟಾಗ್ತದೆ. ಏನ್ ಬರ್ಕೊಂಡ್ರಿ ಅಂತಂದ್ರೆ ಇದು ವೈದಿಕ ವಾಯುಸ್ತುತಿ ಷಟ್ಪ್ರಶ್ನದಲ್ಲಿ ಬಂದಿದೆ. ಹೆಂಗ್ ಬರ್ಕೋಬೇಕ್ರಿ? 6 ಪಾಯಿಂಟ್ ಪ್ರಶ್ನ ಅಂತ ಬರ್ಕೋಬೇಕಂದ್ರೆ ಷಟ್ಪ್ರಶ್ನ ಉಪನಿಷತ್ತು ಅಂತ ಅರ್ಥ ಆಗ್ತದ್ರಿ. ಇದು ಶಾರ್ಟ್ ಫಾರ್ಮ್ ಒಳಗ, ಶಾರ್ಟ್ ಹ್ಯಾಂಡ್ ಒಳಗ. ಅದಕ್ಕ 6 ಪ್ಲಸ್ ಷಟ್ಪ್ರಶ್ನ ಉಪನಿಷತ್ತು ಅಂತ ಅರ್ಥ. ಸರಿನಾ? ಆ ವೈದಿಕ ವಾಯುಸ್ತುತಿಯು 9 ಮಂತ್ರಗಳಿಂದ ಕೂಡಿರುವಂತಹದ್ದಾಗಿದೆ. ಮೊದಲನೇದ್ದು ಸ್ತೋತ್ರ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ತೇ ಪ್ರೀತಾಹ ಪ್ರಾಣಂ ಸ್ತುವಂತಿ. ಪ್ರಾಣಂ ಸ್ತುವಂತಿ ಅಂತಂದಾಗ ಸ್ತೋತ್ರ ಮಾಡುವುದು ಅಂದ್ರೆ ಏನಿರಬಹುದು ಅಂತಂದ್ರೆ ಬರೇ ತುಂಬಲೆ ಹಂಬಲೆ ತುಂಬಲೆ ಅನ್ನೋದನ್ನ ಸ್ತೋತ್ರ ಅಂತ ಕರೀತಾರ. ಕೆಲವು ಸ್ತೋತ್ರಗಳಲ್ಲಿ ಜೀವವೇ ಇರೋದಿಲ್ಲ.
ಸ್ತೋತ್ರಗಳನ್ನ ನೋಡ್ತಿರ್ಬೇಕು. ತುಂಬಾ ಹೊಗಳೋದು ಬಿಟ್ರೆ ಇನ್ನೇನು ಇರಂಗೇ ಇಲ್ಲ ಅದರಲ್ಲಿ. ಅದಕ್ಕೆ ಸ್ತೋತ್ರ ಅಂದ್ರೆ ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ ಅಂತ ಹೇಳ್ತಾರೆ. ಅವರಲ್ಲಿ ಇರುವ ಗುಣಗಳನ್ನು ಎತ್ತಿ ಹೇಳಿದಾಗ ಮಾತ್ರ ಅದಕ್ಕೆ ಸ್ತೋತ್ರ ಅಂತ ಕರೆಸ್ಕೊತದೆ. ಏನು? ಗುಣಿನಿಷ್ಠ ಗುಣ ಅಭಿಧಾನಂ ಸ್ತುತಿ ಅಂತ ಕರೀತಾರೆ. ಅಣ್ಣಿಗೆರೆಯವ್ರು ಬರ್ಕೊಂಡ್ರು ಅಂತ ತಿಳ್ಕೊಂಡೀನಿ. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ, ಗುಣಿಯಾದ ವ್ಯಕ್ತಿಯಲ್ಲಿ ಇರುವ ಗುಣಗಳನ್ನು ಎತ್ತಿ ಹೇಳುವುದಕ್ಕೇನೆ ಸ್ತೋತ್ರವೆಂದು ಕರೆಯುತ್ತಾರೆ. ಗುಣಾಭಿಧಾನಂ ಸ್ತುತಿ, ಗುಣಿಯಾದ ವ್ಯಕ್ತಿಯಲ್ಲಿ ಇರುವ ಗುಣಗಳನ್ನು ಎತ್ತಿ ಹೇಳುವುದೇ ಶಬ್ದಗಳ ಮೂಲಕವಾಗಿ ಅಭಿವ್ಯಕ್ತ ಮಾಡುವುದನ್ನೇ ಸ್ತೋತ್ರವೆಂದು ಕರೆಯುತ್ತಾರೆ. ಅರ್ಥಾತ್ ಸ್ತೋತ್ರ ಅಂದ್ರೆ ಗುಣವಚನ, ಗುಣಗಳ ಪ್ರವಚನ. ಈಗ ವಾಯುದೇವರನ್ನ ನಾವು ಬಹಳ ದೂರದಿಂದ ನೋಡಿದವರು, ತುಂಬಾ ಹತ್ತಿರದಿಂದ ನೋಡಿರುವಂತಹ ಗರುಡಶೇಷ ರುದ್ರದೇವರು ಏನು ವಾಯುದೇವರಲ್ಲಿ ಗುಣಗಳನ್ನ ಕಂಡರು ಅನ್ನುವುದು ಈಗ ದಾಖಲೆ ಆಗ್ತದೆ. ನಾವು ಬಹಳ ದೂರ ಇದ್ದೀವ್ರಿ ವಾಯುದೇವರಿಂದ. ನಮಗ ಅವರಿಗೆ ಮೀಲ್ಸ್ ಆಫ್ ದೂರ ಆ ಹತ್ತಿರದಲ್ಲಿ ಇದ್ದವರು ಯಾರು? ಗರುಡದೇವರು, ಶೇಷದೇವರು, ರುದ್ರದೇವರು. ಅವರು ವಾಯುದೇವರಲ್ಲಿ ಯಾವ ಗುಣಗಳನ್ನ ಕಂಡ್ರೋ ಅದನ್ನ ಷಟ್ಪ್ರಶ್ನ ದಾಖಲಿಸಿ ಇಡ್ತದೆ. ಏಷೋಗ್ನಿಸ್ತಪತ್ಯೇಷ ಸೂರ್ಯ ಏಷ ಪರ್ಜನ್ಯೋ ಮಘವಾನ್ ಏಷ ಪೃಥಿವೀರೈರ್ದೇವ ಸದಸಚ್ಚಾಮೃತಂಚಯತ್. ಮೊದಲನೇ ಮಂತ್ರ ಪ್ರಾರಂಭ ಆಯ್ತು. ಸಿಕ್ಕಿದೆಯಲ್ಲ? ವಾಕ್ಯ ಸಿಕ್ಕಿದೆಯಲ್ಲ? ಎಲ್ಲೆಲ್ಲೋ ಹೋಗ್ಬೇಡ್ರಿ, ವಾಕ್ಯದ ಮೇಲೆ ಕೈ ಇಟ್ಕೊಂಡು ಬರ್ರಿ. ಏಷೋಗ್ನಿಸ್ತಪತಿ, ಸರಿ ಅದನ್ನ ಇಲ್ಲಿ ಏಷೋಗ್ನಿಸ್ತಪತ್ಯೇಷ ಸೂರ್ಯ ಏಷ ಪರ್ಜನ್ಯೋ ಮಘವಾನ್ ಏಷ ಪೃಥಿವೀರೈರ್ದೇವ ಸದಸಚ್ಚಾಮೃತಂಚಯತ್. ಇದ್ರ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತೇನೆ. ಶ್ಲೋಕದಲ್ಲಿ ಬಂದ ಅಕ್ಷರಗಳನ್ನು ಎಣಿಸಿದಾಗ ಏನಾಗ್ತದ ಅಂತಂದ್ರೆ, ಎಣಿಸಿದಾಗ ಗೊತ್ತಾಗ್ತದೆ ಎಷ್ಟು ಅಕ್ಷರವ ಅಂತ ತಿಳ್ಕೊಂಡ್ರೆ. ಹೌದಿಲ್ಲ? ಎಣಿಸಿದಾಗ ಏನಾಗ್ತದ ಅಕ್ಷರ ಗೊತ್ತಾಗ್ತದೆ. ಯಾರೋ ಕೇಳಿದ್ರಂತ ಅಡ್ರೆಸ್, ಕೇಳಿದ್ರಂತ, ಹಿಂಗ್ ಹೋದ್ರೆ ಧಾರವಾಡ ಬರ್ತೇನೋ ಅಂತ ಕೇಳಿದ್ರಂತ. ಹಿಂಗ್ ಹೋದ್ರೆ ಧಾರವಾಡ ಬರಂಗಿಲ್ಲ, ಕೈ ನೋವು ಬರ್ತದೆ ಬದ್ಲತ್ತ ನೋಡಿ ಕೇಳವ್ರ. ಹಿಂಗ್ ಹೋದ್ರೆ ಧಾರವಾಡ ಬರಂಗಿಲ್ಲ, ಕೈ ನೋವು ಬರ್ತದೆ ಬದ್ಲತ್ತ. ಕೇಳೋದ್ ತಪ್ಪದಿಲ್ಲ. ನಾವ್ ಎಲ್ಲಿ ಹೋಗಿ ಮುಟ್ತೀವಿ ಅಂತ ಕೇಳ್ಬೇಕು. ರೋಡು ಅದು ಧಾರವಾಡ ಇಲ್ಲೇ ಬರ್ತದೆ, ಹೆಂಗ್ ಹೇಳ್ಬೇಕಂತ ಆರೋಪ ಮಾಡಿರ್ತೀವಿ, ಚೈತನ್ಯ ಆರೋಪ. ಏನಾಗ್ಯದ ಅಂದ್ರ ಎಣಿಸಿದ್ರೆ ಗೊತ್ತಾಗ್ತದೆ ಎಷ್ಟು ಅಕ್ಷರ ಅಂತ ಎಣಿಸ್ ನೋಡ್ರಿ. 34 ಅಕ್ಷರ ಬರೀ, 34 ಅಕ್ಷರಗಳವ. ಏಷೋಗ್ನಿಸ್ತಪತ್ಯೇಷ ಸೂರ್ಯ ಏಷ ಪರ್ಜನ್ಯೋ ಮಘವಾನೇಷ ಪೃಥಿವೀರೈರ್ದೇವ ಸದಸಚ್ಚಾಮೃತಂಚಯತ್. 34 ಅಕ್ಷರಗಳವ. 34 ಅಕ್ಷರಗಳಿದ್ರೆ ಇದನ್ನ ಯಾವ ಛಂದಸ್ಸು ಅಂತ ಕರೀತಾರೆ? ಯಾಕಂದ್ರೆ ಅನುಷ್ಠುಪ್ ಛಂದಸ್ಸಿಗೆ ಇರುವಂತಹದ್ದು 8 ಅಕ್ಷರಗಳ ಒಂದು ಪಾದ. 8 ಅಕ್ಷರಗಳ ಒಂದು ಪಾದ ಇರುವ ಅನುಷ್ಠುಪ್ ಛಂದಸ್ಸು 4 ಆದ್ರೆ 8 4 32 ಆಗ್ತದ, ಹೊರತಾಗಿ 34 ಆಗೋದಿಲ್ಲ. ಇದು ಅನುಷ್ಠುಪ್ ಛಂದಸ್ ಅಲ್ಲ. 8 16, 8 3 8 4 32. 34 ಅಕ್ಷರ, 32 ಅಕ್ಷರ ಇದ್ರೆ ಅನುಷ್ಠುಪ್. 34 ಇದ್ರೆ ಏನಂತ ಹೇಳ್ಬೇಕು ಅಂದ್ರೆ, ಛಂದಶಾಸ್ತ್ರದಲ್ಲಿ ಒಂದು ನಿಯಮದ, ನವ ಏಕೇನ ಅಕ್ಷರೇಣ ದ್ವಾಭ್ಯಾಂ ವಿಯಂತಿ. ಒಮ್ಮೊಮ್ಮೆ ಛಂದಸ್ನಲ್ಲಿ 1 ಅಕ್ಷರ ಆಗ್ಲಿ ಅಥವಾ 2 ಅಕ್ಷರ ಆಗ್ಲಿ ಹೆಚ್ಚಿಗೆ ಆದ್ರೆ ಅದಕ್ಕೇನು ಧೋಕಾ ಆಗಂಗಿಲ್ಲ, ಇರ್ಲಿ ಏನ್ ಸಮಸ್ಯೆ ಇಲ್ಲ ಅಂತ ಇಟ್ಟುಕೊಳ್ಳಬಹುದು ಅಂತ ಹೇಳ. ಆದರೆ ಛಂದಸ್ಸುಗಳಲ್ಲಿ ಅನುಷ್ಠುಪ್ ಛಂದಸ್ಸಿಗೆ ಅಭಿಮಾನಿ ದೇವತೆಗಳು ಯಾರು ಎಂಬುದನ್ನು ವಿಚಾರ ಮಾಡೋಣ ಆಮೇಲೆ, ಈಗ ಬೇಡ. ಬೃಹತಿ ಅಂತ ಒಂದು ಛಂದಸ್ಸು ಅದರಿ. ಏನದ ಛಂದಸ್ಸು? ಬೃಹತಿ. ಅದಕ್ಕೆ ವಾಯುದೇವರು ಅಭಿಮಾನಿಗಳು. ಬರ್ಕೊಳ್ರಿ, ಬೃಹತಿ ಛಂದಸ್ = ವಾಯುದೇವರು ಅಂತ ಬರ್ಕೊಳ್ರಿ ಅಭಿಮಾನಿಗಳು. ಈ ಬೃಹತಿ ಛಂದಸ್ಸಿನಲ್ಲಿ 36 ಅಕ್ಷರ ಇರ್ಬೇಕು. ಎಷ್ಟಿರ್ಬೇಕು? ಟೋಟಲಿ 36 ಅಕ್ಷರ ಇರ್ಬೇಕು. ಬರ್ಕೊಂಡಿಟ್ಟುಕೊಳ್ರಿ ಎಷ್ಟು ಅಕ್ಷರಗಳಿರ್ಬೇಕು? 36. 32 ಇದ್ರೆ ಅನುಷ್ಠುಪ, 4 ಹೆಚ್ಚಿಗೆ ಆದ್ರೆ ಬೃಹತಿ. ಯಾರದಕ್ಕೆ ಅಭಿಮಾನಿಗಳು ಅಂತ ಕೇಳಿದ್ರೆ ವಾಯುದೇವರು. ಇಲ್ಲೊಂದು ಸಣ್ಣ ವ್ಯವಸ್ಥೆಯನ್ನ ದೇವತೆಗಳು ಮಾಡಿಟ್ಬಿಟ್ಟಾರೆ. ನೀವು ಜಾಣ್ರೋ ದಡ್ರೋ ಅಂತ ನಿಮ್ಮನ್ನ ಹುಡುಕ್ಬೇಕಾಗಿದೆ, ಅವ್ರಿಗೆ ತಿಳಿಬೇಕಾಗಿದೆ. ಇಲ್ಲಿ 34 ಅಕ್ಷರ ಮಾಡಿಬಿಟ್ಟ. ಇನ್ನು 2 ಅಕ್ಷರ ಇದಕ್ಕೆ ಸೇರಿದ್ರೆ ಬೃಹತಿ ಆಗ್ಬಿಡ್ತಾರೆ ಇದು. ಹೌದಿಲ್ಲೋ?
ಎರಡು ಅಕ್ಷರ ಕಡಿಮೆ ಅದ. ನಾವ್ ಅನ್ಕೊಂಡ್ವಿ ಅನುಷ್ಠುಪ್ ಛಂದಸ್ಗಿಂತ ಎರಡು ಅಕ್ಷರ ಹೆಚ್ಚಿಗೆ ಅದ ಅಂತ. ಅನುಷ್ಠುಪ್ ಒಳಗೆ ಎಷ್ಟಿರ್ತದ? 32. ಎರಡು ಅಕ್ಷರ ಎಕ್ಸ್ಟ್ರಾ ಆಗ್ಬಿಟ್ಟು 34 ಆಗ್ಬಿಟ್ಟದ. ಅವ್ರಂದ್ರು ಬೃಹತಿಕ್ಕಿಂತ ಎರಡು ಅಕ್ಷರ ಕಡಿಮೆ ಬಂದ್ರು. ಅವರು ಅನುಷ್ಠುಪ್ ಹೆಚ್ಚಿಗೆ ಅವಲ್ಲ, ಬೃಹತಿಕ್ಕಿಂತ ಕಡಿಮೆ ಕಡಿಮೆ ಬಲ್ಲ. ಹಂಗಾರೆ ಏನ್ ಮಾಡೋಣ ಅಂತ. ಕಡಿಮೆ ಬಿದ್ರೆ ಏನ್ ಮಾಡ್ಲಿಕ್ಕೆ ಬರ್ಬೇಕು? ಒಂದು ವ್ಯವಸ್ಥೆ ಆದ್ರಿ. ಹೆಚ್ಚಿಗೆ ಆದ್ರೆ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ, ನೆನ್ಪಿಟ್ಕೊಳ್ರಿ. ಅಡಿಗೆ ಒಳಗೆ ಉಪ್ಪು ಹೆಚ್ಚಿಗೆ ಆದ್ರೆ ತೆಗಿಲಿಕ್ಕೆ ಬರುದಿಲ್ರಿ, ಕಡಿಮೆ ಆದ್ರೆ ಸೇರ್ಸ್ಕೊಳಿಕ್ ಬರ್ತದೆ. ಶಬಾಷ್ ಶಬಾಷ್. ಏನು ಅಡಿಗೆ ಒಳಗೆ ಉಪ್ಪು ಹೆಚ್ಚಿಗೆ ಆದ್ರೆ, ಖಾರ ಹೆಚ್ಚಿಗೆ ಆದ್ರೆ ಏನು ಮಾಡ್ಲಿಕ್ಕೆ ಬರಂಗಿಲ್ರಿ. ಉಪ್ಪು ಕಡಿಮೆ ಆದ್ರೆ ಹಾಕೊಳಿಕ್ ಬರ್ತದ. ಹಂಗಾರ ಬೃಹತಿ ಇಟ್ಕೊಂಡ್ರೆ ಎರಡು ಅಕ್ಷರ ಕಡಿಮೆ ಆದ್ರೆ ಹಾಕೋಬಹುದು. ಅನುಷ್ಠುಪ್ ಇಟ್ಕೊಂಡ್ರೆ ಅಕ್ಷರ ಹೆಚ್ಚಿಗೆ ಆದ್ರೆ ಏನ್ ಮಾಡಿ ಬರಂಗಿಲ್ಲ. ಅದಕ್ಕೆ ಹೆಂಗ್ ಅಕ್ಷರ ಮಾಡಿಸ್ಬೇಕು ಅಂತ ಒಂದು ಸ್ವಾರಸ್ಯ. ತಗೊಳ್ರಿ, ಏಷೋಗ್ನಿಸ್ತಪತಿ ಅದ ಅಲ್ಲ, ಅಲ್ಲಿ ಅಳ್ಳ ಹಾಕ್ಯಾರ ನೋಡ್ರಿ, ಅದನ್ನ ಬಿಡಿಸ್ಬಿಡ್ರಿ. ಏಷಃ ಅಗ್ನಿಹಿ ಒಂದ್ ಅಕ್ಷರ ಎಕ್ಸ್ಟ್ರಾ ಸಿಕ್ತ ನಮ್ಗೀಗ. ಅಗ್ನಿಹಿ ಒಂದ್ ಅಕ್ಷರ ಹೆಚ್ಚಿಗೆ ಸಿಕ್ತೀಗ. ತಪತ್ಯೇಷಃ ಅದಲ್ಲ, ತಪತಿ ಏಷಃ ಬಿಡಿಸ್ರಿ, ಮತ್ತೊಂದ್ ಅಕ್ಷರ ಎಕ್ಸ್ಟ್ರಾ ಸಿಕ್ತು. ಟೋಟಲ್ ಎಷ್ಟಾಯ್ತು? 36. ಹಾಗಾದ್ರೆ ಎರಡು ಅಕ್ಷರಗಳನ್ನ ಕಂಠದ ಒಳಗಿಟ್ಟಿದ್ರು ದೇವತೆಗಳು. ನಿನ್ನ ಬಾಯಿಂದ ಹೆಂಗ್ ತರಿಸೋಣ ಅಂತ ಹೇಳಿ. ಏಷೋ ಅಗ್ನಿಸ್ತಪತಿ ಏಷ ಸೂರ್ಯ ಏಷ ಪರ್ಜನ್ಯೋ ಮಘವಾನೇಷ ಪೃಥಿವೀರೈರ್ದೇವ ಸದಸಚ್ಚಾಮೃತಂಚಯತ್. ಸರಿಯಾಗಿ 36 ಅಕ್ಷರಗಳಾದ್ರೆ ಬೃಹತಿ ಛಂದಸ್ಸಿನಲ್ಲಿ ದೇವತೆಗಳು ವಾಯುದೇವರ ಸ್ತೋತ್ರ ಪ್ರಾರಂಭ ಮಾಡಿದರು. ಅಂದ್ರೆ ಯಾವ ಛಂದಸ್ಸಿಗೆ ಅವರು ಅಭಿಮಾನಿಗಳಾಗಿದ್ದಾರೋ ಅದೇ ಛಂದಸ್ಸಿನಿಂದಲೇ ಅವರ ಸ್ತೋತ್ರವನ್ನ ಪ್ರಾರಂಭ ಮಾಡ್ತಾರೆ ದೇವತೆಗಳು. ಪ್ರೀತಿ ಆಗಂಗಿಲ್ಲ. ಎಲ್ಲಿ ಮಾಡ್ಲಿಕ್ಕೆ ಬರ್ತದ ಮಾಡ್ಬಿಡ್ರಿ. ನೋಡಂತ ಈ ಶ್ಲೋಕದಾಗ ಎಲ್ಲ ಬೇರೆ ಕಡೆ ಬರ್ತೀರಿ ಮಾಡ್ಬಿಡ್ರಿ. ಎಲ್ಲದ ಮಘವಾನ್ ಏಷ ಏನದ? ಮಘವಾನ್ ನ ಅರ್ಧ ಅಕ್ಷರ ಆಗ್ತದ. ಏಷ ಮಘವಾನ್ ಏಷ ಬಿಡಿಸ್ತೀನಿ, ನ ಅರ್ಧ ಆಗ್ತದಲ್ಲ. ಅದಕ್ಕ ಪ್ರಶ್ಲೇಷ, ಅದಕ್ಕೆ ಒಂದು ಅಕ್ಷರ ಕ್ಷೈಪ್ರಾಕ್ಷರ ಅಂತ ಕರೀತಾರೆ. ಅದಕ್ಕೊಂದು ನೇಮ ಇಟ್ಟಾರ ವೇದೊಳಗೆ, ಅದ್ರ ಪ್ರಕಾರ ಮಾಡ್ಬೇಕಷ್ಟೇ ಕೆಲಸ. ಹೀಗಾಗಿ ಏನಾಯ್ತು, ಈಗ 36 ಅಕ್ಷರಗಳಾದವು. ಯಾರಿಗೆ ಯಾವ ಛಂದಸ್ಸಿನ ಮೇಲೆ ಅಭಿಮಾನಿತ್ವ ಇದೆಯೋ ಅದೇ ಛಂದಸ್ಸಿನಿಂದ ಸ್ತೋತ್ರ ಪ್ರಾರಂಭ ಆಯ್ತು. ಪ್ರೀತಿ ಆಗಂಗಿಲ್ಲ ವಾಯುದೇವರಿಗೆ. ನಾನು ಯಾವ ಛಂದಸ್ಸಿಗೆ ಅಭಿಮಾನಿ ಇದ್ದೀನಿ ಅದರಿಂದ ಹೇಳಿಕತ್ತಿರಲ್ಲೋ ಅಂತ ಹೇಳಿ. ಕೆಲವರಿಗೆ ಕಲ್ಯಾಣಿ ರಾಗ ಅಂದ್ರೆ ಬಹಳ ಪ್ರೀತಿ ಇರ್ತದೆ. ಕಲ್ಯಾಣಿ ಅಂದ್ರೆ ಗೊತ್ತಿಲ್ಲ. ಕಲ್ಯಾಣಿ ಅಂದ್ರೆ ಅವರು ಇವ್ರು ಅವ ಯಜಮಾನ ದುಡ್ಡು ಕೊಟ್ಟು ಅವನೇ ಇರ್ತಾನೆ. ಹೋಗಿ ಕುತ್ಕೊಂಡ, ಸಂಗೀತಗಾರ ಕಲ್ಯಾಣಿ ಒಳಗೆ ಫಸ್ಟ್ ಹಾಡು ಎತ್ಕೊಂಡ್ಬಿಟ್ಟ ಅಂದ್ರೆ ಏನಾಗ್ತಾ ಹೇಳೋಣ ಅಂತ. ಸಂಗೀತಗಾರ ಫಸ್ಟ್ ಹಾಡು ಅದೇ ರಾಗದಾಗ ಎತ್ಕೊಂಡ, ಭೈರವಿ ರಾಗದಾಗ, ಕಲ್ಯಾಣಿ ರಾಗದೊಳಗ ಏನ್ರಿ ಅವ ಎತ್ಕೊಂಡ ಅಂದ್ರೆ ಕೂತವನ್ ಪರಿಸ್ಥಿತಿ ಏನಾಗ್ಬಿಡ ಯಜಮಾನಂದು. ಕ್ಯಾ ಬಾತ್ ರೇ ಅಂತಾನಿಲ್ಲವ. ಹಾಗೆ ವಾಯುದೇವರು ಯಾವ ಛಂದಸ್ಸಿಗೆ ಅಭಿಮಾನಿಗಳಾಗಿದ್ದಾರೋ ಆ ಬೃಹತಿ ಛಂದಸ್ಸಿನಿಂದಲೇ ಎತ್ಕೊಂಡ್ಬಿಟ್ರು ಮೊದಲು ಸ್ತೋತ್ರವನ್ನ. ಏನ್ ಗುಣ ಹೇಳಿದರು? ಏಷೋಗ್ನಿಸ್ತಪತಿ ಏಷ ಸೂರ್ಯ ಏಷ ಪರ್ಜನ್ಯೋ ಮಘವಾನ್ ಏಷ ಪೃಥಿವೀರೈರ್ದೇವ ಸದಸಚ್ಚಾಮೃತಂಚಯತ್. ಏಷಃ ಅಗ್ನಿ, ಈ ಮುಖ್ಯ ಪ್ರಾಣದೇವರೇ ಅಗ್ನಿಯಾಗಿ ಸುಡುವಂಥವರು. ಅಗ್ನಿ ಅಲ್ಲ ವಾಸ್ತವದಲ್ಲಿ ಸುಡುವನು, ಅಗ್ನಿಯ ಒಳಗಡೆಗೆ ಇದ್ದು ಸುಡುವಂಥವ್ರು ಇವರು. ಎಲ್ಲಾ ಕಡೆಗೂ ಒಳಗಿದ್ದು ಅಂತ ತಿಳ್ಕೊಂಡ್ಬಿಟ್ರೆ ನೆನಪಿಟ್ಟುಕೊಳ್ರಿ. ಈ ಏಷ ಅಗ್ನಿ ಅಂದ್ರೆ ಅಗ್ನ್ಯಂತರ್ಗತ ಅಂತೆ ಅರ್ಥ, ಅಗ್ನಿಯಾಗಿ ಸುಡುವನು. ಏಷ ಸೂರ್ಯ, ಇವನೇ ಸೂರ್ಯನಲ್ಲಿ ಇದ್ದು ಬೆಳಗುವನು. ಏಷ ಪರ್ಜನ್ಯ, ಇವನೇ ಮಳೆಗೆ ನಿಯಾಮಕನಾದ ಪರ್ಜನ್ಯ. ಮಘವಾನ್ ಏಷಃ, ಇವನೇ ಇಂದ್ರ. ಏಷ ಪೃಥಿವಿ, ಈ ಪ್ರಾಣದೇವರೇ ಪೃಥಿವಿ. ಪೃಥಿವಿ ಅಂದ್ರೆ ಪೃಥಿವಿ ಅಂತರ್ಗತರಾದವರು ಅಂತ ಅರ್ಥ. ರೈಹಿ, ಇವನೇ ಭಾರತೀ ದೇವಿಗೂ ಪ್ರೇರಕ. ರೈ ಅಂತ ಬಂದಾಳಲ್ಲ ಹಿಂದೆ ಭಾರತೀ ದೇವಿ, ಇವನೇ ಭಾರತೀ ದೇವಿಗೂ ಪ್ರೇರಕ, ಅಥವಾ ಇವನೇ ಸಂಪತ್ತಿಗೂ ಪ್ರೇರಕ. ಈ ಪ್ರಾಣದೇವರೇ ಸಂಪತ್ತನ್ನ ಕೊಡುವಂಥವರು. ಏಷ ರೈಹಿ. ಆನಂದ ಅವರ ಅರ್ಥ ಆಗ್ಲಿಕ್ಕತ್ತದ? ತೇ ಆ ದೇವತೆಗಳು ಪ್ರೀತಾಹ ಸಂತುಷ್ಟರಾಗಿ ಸ್ತುವಂತಿ ವಾಯುದೇವರನ್ನ ಸ್ತೋತ್ರ ಮಾಡ್ತಾರೆ. ಪ್ರಾಣದೇವರು ಯಾಕೆ ಸಂತುಷ್ಟ ಆದ್ರು ಅಂದ್ರೆ ಈ ಛಂದಸ್ಸು ಯಾವ ಮೀಟರ್ ನಲ್ಲಿ ಇದೆಯಲ್ಲ ಅದು ಅವರ ಅವರ ಅಭಿಮಾನಿಯಾದ ಛಂದಸ್ಸಿದ್ದರಿಂದ ಪ್ರಾಣದೇವರಿಗೆ ಈ ಸ್ತೋತ್ರ ಕೇಳಿ ಪ್ರೀತಿಯಾಯಿತು. ಸ್ತೋತ್ರ ಸ್ಪರ್ಧೆಯಲ್ಲಿ ಸೋತರೂ ವಾಯುದೇವರ ಮೇಲಿನ ಪ್ರೀತಿಯಿಂದ ದೇವತೆಗಳು ಸ್ತೋತ್ರ ಮಾಡಿದರು. ಸ್ತೋತ್ರ ಕೇಳಿ ವಾಯುದೇವರು ಪ್ರೀತರಾದರು.
ಸ್ತೋತ್ರ ಕೇಳಿ ಪ್ರೀತರಾಗುವಾಗ ಎಡಿಷನಲ್ ಏನಾಯಿತು ಅಂತ ಕೇಳಿದ್ರೆ ಯಾವ ಛಂದಸ್ಸಿಗೆ ಅವರು ಅಭಿಮಾನಿಗಳಿದ್ದಾರೋ ಆ ಛಂದಸ್ಸಿನಿಂದಲೇ ಮೊದಲುಗೊಂಡದ್ರಿಂದ ಹೆಚ್ಚು ಪ್ರೀತಿಯಾಯಿತು ವಾಯುದೇವರಿಗೆ. ಸ್ತೋತ್ರ ಕೇಳಿದ್ದಕ್ಕೆ ಪ್ರೀತಿ ಆಯಿತು, ಸ್ತೋತ್ರ ಮಾಡಿದವರು ಅವರು ಪ್ರೀತಿಯಿಂದ ಮಾಡಿದರು. ಯಾವ್ದೊಂದು ರೀಸನ್? ಪ್ರೀತಿಯಿಂದ ಮಾಡ್ಯಾರ, ಸ್ತೋತ್ರ ಪ್ರೀತಿ ಆಗ್ಲೇಬೇಕು, ಅದಕ್ಕೆ ಗುಣಗಳನ್ನ ಹೇಳಿದ್ದಕ್ಕೆ ಅಂತ ಹೇಳಿವಲ್ಲ. ಎಲ್ಲಾರು ಪ್ರೀತಿ, ಪ್ರೀತಿನೇ ಒಂದು ಮುಖ್ಯ, ಭಕ್ತಿನೇ ಮುಖ್ಯ, ಪ್ರೀತಿ ಭಕ್ತಿನೇ ಮುಖ್ಯ. ಬೇರೆ ಏನ್ ರೀಸನ್ ಅಂದ್ರೆ ವಾಯುದೇವ್ರ ಪ್ರೀತಿ ಆಗ್ತಾ ಅಂದ್ಬಿಟ್ಟು ಬೇರೆ ಏನ್ ರೀಸನ್ ಇಲ್ಲ. ಅದಕ್ಕೆ ಹೇಳ್ತಿರೋದಲ್ಲ, ವಾಯುದೇವರು ಯಾರು ಪ್ರೀತ, ದೇವತೆಗಳು ಯಾಕೆ ಪ್ರೀತ ಆದ್ರೆ ವಾಯುದೇವ್ರ ಮಹಿಮಾ ಲೋಕಕ್ಕೆ ಗೊತ್ತಾಯ್ತು, ನಾವು ಸೋತ್ವಿ, ನಮ್ ಸಂತೋಷದ ಅಂತ ಹೇಳಿದ್ರು ಅವರು. ತಾವು ಸೋತರು, ವಾಸ್ತವದಲ್ಲಿ ತಾವು ದೊಡ್ಡವರು ಅಲ್ವೇ ಅಲ್ಲ. ವಾಯುದೇವರಿಗಿಂತಲೂ ದೇವತೆಗಳು ಚಿಕ್ಕವರೇ ಇದ್ರಿಂದ ತಾವು ಸೋತದ್ದಕ್ಕೆ ಅವರಿಗೆ ಅಸಮಾಧಾನ ಆಗಿಲ್ಲ. ಭಕ್ತಿ ಬಂದದ ವಾಯುದೇವರಲ್ಲಿ, ಭಕ್ತಿ ಇದ್ರೆ ಇದಕ್ಕಿಂತ ಸ್ತೋತ್ರ ಮಾಡಿ ಅಷ್ಟೇ. ಸರಿ, ಮುಂದೆ ಏಷಃ ಅಗ್ನಿಃ ತಪತಿ ಏಷಃ ಸೂರ್ಯಃ, ಇವನೇ ಅಗ್ನಿಯಲ್ಲಿ ಇದ್ದು ಸುಡುತ್ತಾರೆ, ಈ ಪ್ರಾಣದೇವರೇ ಸೂರ್ಯನಲ್ಲಿದ್ದು ಬೆಳಕು ಕೊಡುತ್ತಾರೆ. ಏಷಃ ಪರ್ಜನ್ಯಃ, ಇವರೇ ಮಳೆಯ ನಿಯಾಮಕರಾದ ದೇವತೆಗಳು. ಮಘವಾನ್ ಏಷಃ, ಇವರೇ ಇಂದ್ರ. ಪೃಥ್ವಿಯಲ್ಲಿದ್ದವರು ಇವರೇ. ರೈಹಿ, ಸಂಪತ್ತಿಗೆ ಅಭಿಮಾನಿ. ದೇವಃ, ದೇವತೆಗಳು. ಮತ್ತೇನಾಗಿದ್ದಾರೆ? ಸತ್ ಚ ಅಸತ್, ಮೂರ್ತ ಅಮೂರ್ತ ಪದಾರ್ಥಗಳು ಇವನೇ. ಸತ್ ಅಸತ್ ಅನ್ನುವ ಶಬ್ದಕ್ಕೆ ಮೂರ್ತ ಹಾಗೂ ಅಮೂರ್ತ ಪದಾರ್ಥಗಳು. ಪೆನ್ಸಿಲ್ ಪುಸ್ತಕದಲ್ಲಿ ನೋಟ್ ಮಾಡ್ಕೊಳ್ಬೇಕು. ಸಚ್ಚ ಅಸಚ್ಚ ಅಮೃತಂಚ ಯತ್, ಮುಕ್ತರ ಸಮೂಹಕ್ಕೂ ಇವರೇ ನಿಯಾಮಕರಾಗಿದ್ದಾರೆ. ಇವರು ಮೋಕ್ಷಪ್ರದರಾಗಿದ್ದಾರೆ, ಮುಕ್ತರ ಸಮೂಹಕ್ಕೂ ನಿಯಾಮಕರಾಗಿದ್ದಾರೆ. ವಾಯುದೇವರ ತಾಕತ್ತು ಅಲ್ಲ, ನಾವು ಮುಕ್ತರಾಗಿವಿ, ನಮಗ ವಾಯುದೇವರಿಗೆ ಕ್ಯಾ ಸಂಬಂಧ ಹೈ ಅಂದ್ರೆ ಅವ್ರ ಸ್ವಾಮಿ ಹೈ ತುಮ್ ದಾಸ್ ಹೈ ಅಷ್ಟೇ, ಮುಗಿದು ಹೋಗ್ತಿರಸ, ಬೇರೆ ಇಲ್ಲೇ ಇಲ್ಲ. ಮುಕ್ತರಾದ ಮೇಲೂ ವಾಯುದೇವರು ಅವರನ್ನ ನಿಯಮನ ಮಾಡುತ್ತಾರೆ. ಮುಗಿದು ಹೋದ ಕೆಲಸ, ಏನ್ ಬೇಕಾಗಿದೆ? ಇದು ದೊಡ್ಡ ಗುಣ. ಓ ಮತಯೇವ ಚ ಅನನ್ಯಾಧಿಪತಿ ಓಮನ ಸೂತ್ರದಲ್ಲಿ ನಮ್ಗಿಂತ ಮೇಲಿದ್ದವರೆಲ್ಲ ನಮ್ಮನ್ನು ನಿಯಂತ್ರಣ ಮಾಡ್ತಾರೆ ಅಂತ ಹೇಳ್ಬಿಟ್ಟಾನೆ. ಇಂದ್ರದೇವರು ಮುಕ್ತರಾದ ಮೇಲೂ ಇಂದ್ರದೇವರು, ಗರುಡದೇವರು, ಶೇಷ ಎಲ್ಲರೂ ನಮ್ಮ ನಿಯಂತ್ರಣ ಮಾಡೇ ಮಾಡ್ತಾರೆ. ಅವರರು ನಿಯಂತ್ರಣ ಮಾಡೋದಿಲ್ಲ ಅಷ್ಟೇ. ಲೋಕದಲ್ಲಿ ಅವರರು ನಮ್ಮ ನಿಯಂತ್ರಣ ಮಾಡ್ತಿರ್ತಾರೆ. ನಮ್ಮ ಮಕ್ಕಳು ನಮ್ಗೆ ಆಟ ಆಡಿಸ್ತಿರ್ತಾರಲ್ಲ, ಹಂಗಿತ್ತು. ಅಲ್ಲಿ ಯಾರು ಮಾಡಂಗಿಲ್ಲ ಆ ಕೆಲಸವನ್ನ. ಏಷೋಗ್ನಿಸ್ತಪತಿ ಏಷ ಸೂರ್ಯ ಏಷ ಪರ್ಜನ್ಯೋ ಭಗವಾನೇಷ ಪೃಥಿವೀರೈರ್ದೇವ ಸದಸಚ್ಚಾಮೃತಂಚ ಯತ್. ಅತಯೇವ ಚ ಅನನ್ಯಾಧಿಪತಿ ಎಂಬ ಸೂತ್ರದೊಳಗೆ ಶಾಸ್ತ್ರದಲ್ಲಿ ಈ ಮುಕ್ತರನ್ನು ಇವರು ನೇಮಿಸುತ್ತಾರೆ ಅಂತ ಒಂದು ನಿಯಮದ. ಅಷ್ಟು ಯಾರ್ಯಾರಿದ್ದಾರೆ ಅಷ್ಟು ನೇಮಿಸಿ ಬಿಡ್ತಾರೆ. ಪರಮಾತ್ಮ ವಾಯುದೇವರ ಅಲ್ಲದೆ ಉಳಿದವರು ಕೂಡ ನಮ್ಮ ಸೋತ್ತಮರೆಲ್ಲರೂ ನಮ್ಮ ಗುರುಗಳಿದ್ರೆ ಅವರು. ಇನ್ನ ಅರಾ ಇವ ರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ಏನಂತಾರ, ಈಗ ಎಲ್ಲ ಜಗತ್ತೆಲ್ಲವೂ ಕೂಡ ಪ್ರಾಣದೇವರಲ್ಲೇ ಆಶ್ರಯಿಸಿಕೊಂಡಾವ. ಹೆಂಗ? ಅರಾ ಇವ ರಥನಾಭೌ, ರಥದ ಚಕ್ರದ ಹೊಕ್ಕಳಲ್ಲಿ ಹೆಂಗ ಎಲ್ಲಾ ಕೋಲ್ಗಳು ಸೇರ್ಕೊಂಡಿರ್ತಾವ ನೋಡ್ರಿ. ಚಕ್ರದಾಗ ನಡುವು ಕೋಲ್ ಇದು ಹೊಕ್ಕಳಿರ್ತದ, ಅದಕ್ಕೆಲ್ಲ ಸೇರ್ಕೊಂಡಿರ್ತಾವ. ಅರ ಇವ ರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ. ಹಂಗ ಚಕ್ರದ ಹಲ್ಲುಗಳು ಚಕ್ರದ ಹೊಕ್ಕಳಿಗೆ ಸೇರಿಕೊಂಡಂತೆ ನಾವೆಲ್ಲರೂ ಪ್ರಾಣದೇವರಿಗೆ ಸೇರ್ತೀವಿ. ಅರ ಇವ ರಥನಾಭೌ, ಆಶ್ರಯಿಸಿಕೊಂಡ್ಬಿಟ್ಟೀವಿ. ಅರ್ಥ ಆಯ್ತಾ? ಏನಂತ? ಅರಾಹ ಚಕ್ರದ ಹಲ್ಲುಗಳು, ರಥನಾಭೌ ಆ ಚಕ್ರದ ಹೊಕ್ಕಳಲ್ಲಿ ಆಶ್ರಯಿಸಿಕೊಂಡಂತೆ, ಪ್ರಾಣಿ ಮುಖ್ಯ ಪ್ರಾಣದೇವರಲ್ಲಿ, ಸರ್ವಂ ಎಲ್ಲವೂ ಪ್ರತಿಷ್ಠಿತಂ ಆಶ್ರಯಿಸಲ್ಪಟ್ಟಿದೆ. ರುಚೋ ಯಜುಂಷಿ ಸಾಮಾನಿ, ಋಗ್ವೇದ ಯಜುರ್ವೇದ ಸಾಮವೇದಗಳು ವಾಯುದೇವರನ್ನೇ ಆಶ್ರಯಿಸಿಕೊಂಡಿವೆ. ಯಜ್ಞಾಹ, ನಾವು ಮಾಡುವಂತಹ ಎಲ್ಲ ಯಜ್ಞಗಳು, ಶ್ರೀರಾಚಾರ, ಯಜ್ಞಾಹ ನಾವು ಮಾಡುವಂತಹ ಎಲ್ಲ ಯಜ್ಞಗಳೂ ಕೂಡ, ಮತ್ತು ಕ್ಷತ್ರಂಚ ಬ್ರಹ್ಮಚ, ಕ್ಷತ್ರಿಯ ವರ್ಣ ಬ್ರಾಹ್ಮಣ ವರ್ಣ ಇವೆಲ್ಲವೂ ವಾಯುದೇವರನ್ನೇ ಆಶ್ರಯಿಸಿಕೊಂಡಿವೆ. ಎರಡನೇ ಗುಣ ಮುಗಿತಾ? ಮೂರನೇದ್ದು, ಪ್ರಜಾಪತಿಶ್ಚರಸಿ ಗರ್ಭೆ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣಃ ಪ್ರಜಾಸ್ತ್ವಿಮಾ ಯತ್ ಪ್ರಾಣೈಃ ಪ್ರತಿಷ್ಠಸಿ. ಎರಡು ಕ್ಷತ್ರಂಚ ಎರಡು ವರ್ಣಗಳು ನಿನ್ನನ್ನು ಆಶ್ರಯಿಸಿಕೊಂಡಿವೆ. ದಿವಸ ಹೇಳ್ತೀನಿ, ಉಳಿದದನ್ನು ಉಪಲಕ್ಷಣೆಯ ತಗೋಬೇಕು, ಎಲ್ಲ ಹೇಳಿರಂಗಿಲ್ಲ.
ಬೆಳಿಗ್ಗೆ ಪಾಠದಾಗ ಹೇಳೀನಿ, ಈಗ ಹೇಳ್ತೀನಿ, ನಾಳೆ ಹೇಳ್ತೀನಿ. ಉಪನಿಷತ್ ಎಲ್ಲವನ್ನು ಹೇಳಿಕ್ಕಾಗೋದಿಲ್ಲ. ಆ ಶ್ಲೋಕಗಳು ಕೂಡ್ತೇನೆ ಹೇಳಿ ನೋಡಂತೆ. ಶ್ಲೋಕ ವ್ಯತ್ಯಾಸ ಆಗ್ತಾ ಇಲ್ಲ. ಅದಕ್ಕೆ ಎಷ್ಟು ಬೇಕಷ್ಟೇ ಹೇಳ್ತಾರೆ. ಉಳಿದೆಲ್ಲ ಉಪಲಕ್ಷಣೆ ತಗೋಬೇಕು ನೀವೇ. ಅಂಡರ್ಸ್ಟುಡ್ ಅಂತ ಅರ್ಥ. ಅಂಡರ್ಸ್ಟುಡ್ ಅವೆಲ್ಲ. ಪ್ರಜಾಪತಿಶ್ಚರತಿ ಗರ್ಭೆ. ಇಲ್ಲಿ ನೋಡ್ರಿ, ಈ ಪ್ರಶ್ನೆ ಮಾಡಿದ್ರಿ ನೀವು. ರುಚೋ ಯಜುಂಷಿ ಸಾಮಾನ್ಯ 3 ಹೇಳ್ಯಾರ. ಅಥರ್ವವೇದ ಯಾಕೆ ಹೇಳಿಲ್ಲ ಅಂತ ಕೇಳಿಲ್ಪ ಮತ್ತೆ ನೀವು ಮರ್ತು ಹೋಗ್ತೇನೆ ಅಷ್ಟೊಂದು ನೀವು. ಅದಕ್ಕೆ ಇಲ್ಲ, ಅದದ ಹೇಳಿರೋದು ಕೆಲವು ಹೇಳ್ತಾ ಕೇಳ್ಬಿಟ್ಟಿರ್ತಾರೆ ಅಷ್ಟೇ. ಮೂರ್ತ ಅಂದ್ರೆ ಸತ್ ಅಂತ ಹೆಂಗ್ ತಗೊಂಡ್ರು, ಅಮೂರ್ತ ಅನ್ನೋದು ಅಸತ್ ಅಂತ ಹೆಂಗ್ ತಗೊಂಡ್ರು. ಸಂಸ್ಕೃತ ಶಬ್ದ ಗೊತ್ತಿಲ್ಲ ಅಂತ ಹೇಳ್ಬೇಕು ಹೊರತಾಗಿ ಹೊಂದಂಗಿಲ್ಲ ಅನ್ಬಾರ್ದು. ನಂಗೆ ಶಬ್ದಾರ್ಥ ಗೊತ್ತಿಲ್ಲ ಅಂತ ಹೇಳ್ಬೇಕು. ಸತ್ ಅಂತ ಅನ್ನೋ ಶಬ್ದಕ್ಕೆ ಫಾರ್ಮ್ ಇರೋ ಪದಾರ್ಥಗಳು, ಅಸತ್ ಅಂದ್ರೆ ಫಾರ್ಮ್ ಇಲ್ಲದೆ ಇರೋ ಪದಾರ್ಥಗಳು ಅಂತ ಅರ್ಥ. ಅಮೂರ್ತ ಅಂದ್ರೆ ಫಾರ್ಮ್ ಇಲ್ಲದೆ ಇದ್ದದ್ದು, ಸತ್ ಅಂದ್ರೆ ಫಾರ್ಮ್ ಇದ್ದದ್ದು ಅಂತ ಅರ್ಥ. ನೀವು ತಿಳ್ಕೊಂಡು ಅಸತ್ಯ ಅಲ್ಲ, ನೀವು ತಿಳ್ಕೊಂಡು ಅಸತ್ಯ. ಇಲ್ಲಿರೋದು ಅಸತ್. ಅಕಾರ ಯಕಾರ ಎರಡಿಲ್ಲ. ಈಗ ನೀವು ಹೇಳಿದ್ದಕ್ಕೆ ಇದಕ್ಕ ಅಸತ್ಯ ಅಸತ್ ಶಬ್ದ ವ್ಯತ್ಯಾಸ ಆಗ್ತಿಲ್ಲ. ಇರ್ಲಿ, ಏನ್ ಸಮಸ್ಯೆ ಇಲ್ಲ. ಓಕೆ, ಡನ್, ಚಲ್ತೆ. ಪ್ರಜಾಪತಿ. ಈಗ ಏನ್ ಹೇಳಿಕ್ ಹೊರಟಿದ್ದೆ ಮರೆಸಿಬಿಟ್ರಿ ನಮ್ಮನ್ನ. ಎಲ್ಲೋ ಹೋದದರದ್ದು. ಈಗ ಏನಾಗ್ತಂದ್ರೆ 2 ಮಂತ್ರಗಳಲ್ಲಿ ವಾಯುದೇವರನ್ನು ಪರೋಕ್ಷವಾಗಿ ಸ್ತೋತ್ರ ಮಾಡಿ, ಈ 3ನೇ ಮಂತ್ರದಲ್ಲಿ ಪ್ರತ್ಯಕ್ಷವಾಗಿ ಸ್ತೋತ್ರ ಶುರುವಾಗ್ತದೆ. ಇವರು ಅಂತ ಮೊದಲು ಪರೋಕ್ಷವಾಗಿ, ಈಗ ಪ್ರಾಣ ನೀನು ಅಂತ ಶುರುವಾಯ್ತೀವಿ. ಒಂದು ಸ್ತೋತ್ರವನ್ನ ಪರೋಕ್ಷವಾಗಿ 2 ಮಂತ್ರಗಳಲ್ಲಿ ಪರೋಕ್ಷವಾಗಿ ಸ್ತೋತ್ರವನ್ನು, ಮುಂದಿನ 7 ಮಂತ್ರಗಳಲ್ಲಿ ಅಪರೋಕ್ಷವಾಗಿಯೂ ಸ್ತೋತ್ರವನ್ನು ಮಾಡ್ತಾರೆ. ಎರಡೂ ಅದ. ವಾಯುದೇವರಲ್ಲಿ ಪರೋಕ್ಷತ್ವ ಅಪರೋಕ್ಷತ್ವಗಳು ಎರಡೂ ಇವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅನುಷ್ಠುಪ್ ಛಂದಸ್ನಲ್ಲವ. ಮೊದಲನೇದು ಒಂದು ಬೃಹತಿ ಅದ, ಉಳಿದದ್ದೆಲ್ಲ ಅನುಷ್ಠುಪ್ ಒಳಗದ 2 ಸಾಲು. ಅರಾಯಿವ ರಥನ ನೋಡ್ರಿ. ತೇ ಪ್ರೀತ ಪ್ರಾಣಂ ಸ್ತುವಂತಿ, ಇದು ಸೆಂಟೆನ್ಸು. ಅದ್ರೊಳಗ ಇದು ಇಲ್ಲ, ಛಂದಸ್ ಇಲ್ಲ. ಏಷೋಗ್ನಿ ಸ್ಥಪತಿ ಏಷ ಸೂರ್ಯ ಏಷ ಪರ್ಜನ್ಯೋ ಮಘವಾನ್ ಏಷರೈರು ದೇವ ಸದಸಚ್ಚಾಮತಂಚಯತ, ಒಂದು ಶ್ಲೋಕ. ಅರಾಯಿವ ರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರುಚೋ ಯಜುಂಷಿ ಸಾಮಾನಿ ಯಜ್ಞಾಕ್ಷತ್ರಂಚ ಬ್ರಹ್ಮಚ, 2ನೇದ್ದು. ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸೇ ತುಭ್ಯಂ ಪ್ರಾಣ ಪ್ರಜಾಸ್ತ್ವಿಮಾಯತ್ ಪ್ರಾಣೇ ಪ್ರತಿಷ್ಠಸಿ, 3ನೇ ಮಂತ್ರ. ಸರಿ ಹೋತಾ? ಹಿಂಗ 2 ಸಾಲ ತಿಳ್ಕೊಂಡ್ಬಿಡ್ರಿ. ಏನಂತಾರ? ಏನು ಅಂದ್ರೆ, ಹೇ ಪ್ರಾಣ, ಎಲೆ ಪ್ರಾಣದೇವರೇ, ನೀನು ತ್ವಮೇವ ನೀನೇ ಪ್ರಜಾಪತಿ. ನೀನು ದಕ್ಷ ಪ್ರಜಾಪತಿಗಳೇ ಮೊದಲಾದ ಪ್ರಜಾಪತಿಗಳಿದ್ದಾರಲ್ಲ, ನೀನೇ. ನೀನಂಡ್ರೊಳಗೆ ಕೆಲಸ ಮಾಡ್ತಾರ. ದಕ್ಷ ಪ್ರಜಾಪತಿ, ಕದಮ ಪ್ರಜಾಪತಿ, ಕಶ್ಯಪ ಪ್ರಜಾಪತಿ, ಇವೆಲ್ಲ ಪ್ರಜಾಪತಿಗಳಿದ್ದಾರೆ ನೋಡ್ರಿ. ಮರೀಚ ಪ್ರಜಾಪತಿ, ಇವೆಲ್ಲರೂ ನೀನಂಡ್ರೊಳಗೆ ಕೆಲಸ ಮಾಡ್ತಾರೆ. ಪ್ರಜಾಪತಿ ಚರ. ಸ್ವಾರಸ್ಯ ಏನು ಅಂದ್ರೆ, ಗರ್ಭೇ ತ್ವಮೇವ ಪ್ರತಿಜಾಯಸೆ. ತಾಯಿ ಗರ್ಭದಲ್ಲಿ ಮಗುವನ್ನ ಇಟ್ಟುಕೊಂಡಾಗ ಒಳಗಡೆಗೆ ಆ ಶಿಶುವಿಗೆ ಚಟುವಟಿಕೆ ಉಂಟಾಗಲಿ ಅಂತ ನೀನಿರ್ತೀಯ. ಯಾರಿರ್ತಾರ? ಪ್ರಾಣದೇವರು. ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸೆ. ಹೇ ಪ್ರಾಣ, ಎಲೆ ಪ್ರಾಣದೇವರೇ, ದಕ್ಷ ಪ್ರಜಾಪತಿ ಮೊದಲಾದವರ ರೂಪದಲ್ಲಿ ಇದ್ದವನು ನೀನು. ಅಥವಾ ಪ್ರಜಾಪತಿ ಅಂದ್ರೆ ಜನಿಸುವ ಎಲ್ಲಾ ಶಿಶುಗಳಿಗೂ ನೀನೇ ಪತಿ, ಪ್ರಜೆಗಳಿಗೆ ಪತಿ. ಗರ್ಭೇ ತ್ವಮೇವ ಪ್ರತಿಜಾಯಸೆ, ಗರ್ಭದಲ್ಲಿ ನೀನು ಶಿಶುವಿಗೆ ಪ್ರೇರಕನಾಗಿ ಸಂಚಾರ ಮಾಡ್ತೀಯ. ಗರ್ಭದಲ್ಲಿ ನೀನೇನ್ ಮಾಡ್ತೀಯ? ಪ್ರೇರಕನಾಗಿ ಸಂಚಾರವನ್ನ ಮಾಡ್ತೀಯ. ಮೊಮ್ಮಗಳು ಬಂದಾಳಲ್ಲ, ವಾಯುದೇವ ಪ್ರೇರಣ ಆಗಿ ಬಂದಾಳ. ಗರ್ಭೇ ತ್ವಮೇವ ಪ್ರತಿಜಾಯಸೆ. ಸುಮ್ಮನೆ ಒಂದು ಮಾತು ನೆನಪಾಯಿತು ಅಂತ ಬಿಡ್ಕರೋ ಸಲುವಾಗಿ ಹೇಳಿಗತ್ತೆ. ಅಂದ್ರೆ ಉಳಿದವ್ರಿಗೆ ಕೇಳಿಸ್ತದ, ಅನಿವಾರ್ಯದ. ಈಗ ಅವ್ರಿಗೆ ಕಿವಿ ಮುಚ್ಚುಗಳಿಗೆ ಬರುದಿಲ್ರಿ, ಕಿವಿ ಮುಚ್ಚುಗಳಿಗೆ ಬರುದಿಲ್ಲ ಉಳಿದವ್ರಿಗೆ. ಏನು ಬಟ್ರೆ ಏನು ಅಂದ್ರೆ, ಈ ಸ್ತೋತ್ರವನ್ನ ಮಾಡುವಂಥವರು ಯಾರು ಅಂದ್ರೆ, ಗರುಡಶೇಷ ರುದ್ರ ಗರುಡಶೇಷ ರುದ್ರ ಇತರ ಎಲ್ಲ ದೇವತೆಗಳು ಅಲ್ವಾ? ಹೌದಿಲ್ಲ? ಆ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಉತ್ತರಾದೇವಿಯ ಗರ್ಭದ ಮೇಲೆ ಬಾಣವನ್ನ ಬಿಟ್ಟಾಗ ಏನವರಿಗೆ ನಿಶ್ಚಿತ ಇತ್ತು ಅಂದ್ರೆ, ಈ ಗರ್ಭಕ್ಕೆ ಏನಾಗೋದಿಲ್ಲ. ಯಾಕಂದ್ರೆ ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸಿ. ಆ ಪ್ರಾಣದೇವರು ಒಳಗೆ ಇದ್ದೇ ಬಿಟ್ರ ಯಾಕೇನಾಗ್ತದ? ಏನಾಗೋದಿಲ್ಲ ಮಗುವಿಗೆ.
ಏನಾಗುದಿಲ್ಲ, ಯಾಕಂದ್ರೆ ಅವರೇ ತಾನೇ ಸ್ತೋತ್ರ ಮಾಡಿದವರು. ಏನಂತ, ನೀನು ಪ್ರಜಾಪತಿಯಾಗಿ ಶಿಶುಗಳ ಗರ್ಭದಲ್ಲಿ ಇದ್ದು ಅವುಗಳ ಚಟುವಟಿಕೆ ನಡೆಸೋನ್ ನೀನು ಅಂತ ಇಷ್ಟು ದೃಢವಾದ ಜ್ಞಾನ ಇದ್ದ ರುದ್ರದೇವರೇ ಅಶ್ವತ್ಥಾಮಾಚಾರ್ಯರಾಗಿ ಪರೀಕ್ಷಿತರ ಮೇಲೆ ಬಾಣಪ್ರಯೋಗವನ್ನ ಮಾಡಿದರೆ ಏನಾಗೋದಿಲ್ಲ ಅಂತ ವಿಶ್ವಾಸ. ನಾನು ಬ್ರಹ್ಮಾಸ್ತ್ರ ಏನೂ ಕೆಲಸ ಮಾಡೋದಿಲ್ಲ. ಅದಕ್ಕ ಆ ವಿಶ್ವಾಸ ಹೆಂಗ ಫಲ ಕೊಟ್ಟದ ನೋಡ್ಲಿಕ್ಕೇನೆ ಶುಕಾಚಾರ್ಯರಾಗಿ ಬಂದು ಮತ್ ಪರೀಕ್ಷಿತರ ಮುಂದೆ ಕುತ್ಕೊಂಡು ಭಾಗವತ್ ಹೇಳಿದ್ರಿ. ಅದಿತಾ ನನ್ ಗೊತ್ತ ನನ್ ಬಾಣ ಏನ್ ಕೆಲಸ ಮಾಡ್ಲಂತ ಭಾಗವತ್ ಹೇಳ್ತೀನಿ ಬಾ ಅಂದ್ರ. ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ವಿಮಾಹ. ನಾವು ನೀವೆಲ್ಲ ನಿನ್ನ ಪ್ರಜೆಗಳಪ್ಪ ಪ್ರಾಣ. ಹೇ ಪ್ರಾಣ, ಇಮಾ ಪ್ರಜಾ ತುಭ್ಯಂ, ನಿನ್ನವು, ನಿನ್ನ ಅಧೀನ, ನಾವೆಲ್ಲ ನಿನ್ನ ಸೇವಕರು. ಯತ್ ಪ್ರಾಣೇ ಪ್ರತಿಷ್ಠತಿ, ನಮ್ಮ ದೇಹದಲ್ಲಿರುವ ಎಲ್ಲಾ ಇಂದ್ರಿಯಗಳನ್ನು ನೀನೇ ನೇಮಿಸುತ್ತೀಯ. ಇಲ್ಲಿ ಪ್ರಾಣ ಶಬ್ದಕ್ಕ ಇಂದ್ರಿಯಗಳು ಅಂತ ಅರ್ಥ. ನೋಡ್ ತಗೊಳ್ರಿ, ಪ್ರಾಣೈ ಪ್ರತಿಷ್ಠತಿ, ಇಂದ್ರಿಯಗಳಿಂದ ಅಂದ್ರೆ ನಮ್ಮೆಲ್ಲ ಇಂದ್ರಿಯಗಳನ್ನ ಧಾರಣೆ ಮಾಡ್ತಾ ಶರೀರದಲ್ಲಿ ನೀನೇ ಇದ್ದೀಯಾ. ತೇ ಪ್ರೀತಾ ಪ್ರಾಣಂ ಸ್ತುವಂತಿ, ಏಷೋಗ್ನಿಸ್ತಪತಿ ಏಷ ಸೂರ್ಯ ಏಷ ಪರ್ಜನ್ಯೋ ಮಘವಾನ್ ಏಷ ಪೃಥಿವೀರೈರ್ದೇವ ಸದಸಚ್ಚಾಮೃತಂಚ ಯತ್ ಅರ ಇವ ರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರುಚೋ ಯಜುಂಷಿ ಸಾಬಾನಿ ಯಜ್ಞಾಕ್ಷತ್ರಂಚ ಬ್ರಹ್ಮ ಚ ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ವಿಮಾ ಯತ್ ಪ್ರಾಣೈ ಪ್ರತಿಷ್ಠಸಿ. ದೇವಾನಾಂ ಅಸಿ ವಹ್ನಿತಮಃ ಪಿತॄಣಾಂ ಪ್ರಥಮಾ ಸ್ವಧಾ ಋಷೀಣಾಂ ಚರಿತಂ ಸತ್ಯಮಥರ್ವಾಂಗಿರಸಾಮಪಿ. ಅಪ್ಪ ಪ್ರಾಣದೇವ, ನನ್ನ ತಂದೆ ಹೆಸರಿನಲ್ಲಿ ಶ್ರಾದ್ದ ಮಾಡಿದರೆ ಅವರಿಗೆ ಮುಟ್ಸೋ ನೀನೇ ಅಲ್ವೇನೋ. ಪಿತॄಣಾಂ ಪ್ರಥಮಾ ಸ್ವಧಾ, ಏನ್ ಧೈರ್ಯದಿಂದ ಶ್ರಾದ್ದ ಮಾಡಬಹುದು ನಾವು. ಯಾರ್ಯಾರು ಪಿತೃಗಳ ವಿಯೋಗ ಹೊಂದಿದ್ದಾರೆ ಅವರು ಪ್ರತಿ ಸಾಂವತ್ಸರಿಕ ಮಾಡ್ತಾರೆ. ಮಾಡೋ ಕಾಲಕ್ಕೆ ನಾನು ಈ ಪಿಂಡವನ್ನ ಇಟ್ರೆ, ಈ ಶ್ರಾದ್ದವನ್ನ ಮಾಡಿದ್ರೆ ಮುಖ್ಯ ಪ್ರಾಣದೇವರು ತಗೊಂಡು ಹೋಗಿ ಮುಟ್ಟಿಸ್ತಾರ. ಏನ್ ಚಿಂತೆ ಏನ್ರಿ, ಮಾಧ್ವರಾಗಿದ್ದಕ್ಕೆ ಸಾರ್ಥಕ ಆತ, ನೆನಪಿಟ್ಟುಕೊಳ್ರಿ. ಅವಿಶ್ವಾಸಕ್ಕೆ ದಾರಿಯೇ ಇಲ್ಲ, ಅವಿಶ್ವಾಸಕ್ಕೆ ದಾರಿನೇ ಇಲ್ಲ. ಎಲ್ಲ ಹೇಳ್ಬೇಕು. ದೇವಾನಾಮಸಿ ವಹ್ನಿತಮಃ ಪಿತೃಣಾಂ ಪ್ರಥಮಾ ಸ್ವಧಾ. ಅಷ್ಟೇ ಅಲ್ಲ, ಹಿಂದೆ ಏಷೋಗ್ನಿಸ್ತಪತಿ ಅಂತ ಮೊದಲನೇ ಮಂತ್ರದಲ್ಲಿ ಹೇಳ್ಬಿಟ್ಟಾರ. ಮತ್ತಿಲ್ಲಿ ದೇವಾನ ವಹ್ನಿತಮಃ ಅಸಿ ಅಂತ ಮತ್ತೆ ಹೇಳಿಕತ್ತಾರೆ. ಯಾಕೆ ಎರಡೆರಡು ಅಂತ ಕೇಳಿದ್ರೆ, ಅಗ್ನಿಯಾಗಿ ಸುಡುವನು ಅಂತ ಅಲ್ಲಿ ಹೇಳ್ಯಾರ. ಇಲ್ಲಿ ಹೇಳ್ತಿರೋದು ಅಗ್ನಿಯ ಮೂಲಕವಾಗಿ ಎಲ್ಲ ಆಹುತಿಯನ್ನ ದೇವತೆಗಳಿಗೆ ತಲುಪಿಸುವನು ನೀನು ಅಂತ ಹೇಳಿಕತ್ತಾರೆ. ಇಲ್ಲಿ ಈ ಮಂತ್ರದಲ್ಲಿ ದೇವಾನಾಮಸಿ ವಹ್ನಿತಮಃ, ನಾವು ಆಹುತಿಯನ್ನ ದೇವತೆಗಳಿಗೆ ಎಲ್ಲಿ ಹಾಕ್ತೀವಿ? ಅಗ್ನಿಯಲ್ಲಿ ಹಾಕ್ತೀವಿ. ಆ ಅಗ್ನಿಯಲ್ಲಿ ಹಾಕಿದ ಆಹುತಿಯನ್ನು ತಗೊಂಡು ಹೋಗಿ ದೇವತೆಗಳಿಗೆ ಮುಟ್ಸೋ ಕೆಲಸ ಯಾರು ಮಾಡ್ತಾರ? ಪ್ರಾಣದೇವರು. ಶ್ರಾದ್ದ ಮಾಡಿದಾಗ ಅದನ್ನು ಪಿತೃಗಳಿಗೆ ಮುಟ್ಸೋ ಕೆಲಸ ಯಾರು ಮಾಡ್ತಾರ? ಪ್ರಾಣದೇವರು. ದೇವಾನಾಮಸಿ ವಹ್ನಿತಮಃ ಪಿತೃಣಾಂ ಪ್ರಥಮಾ ಸ್ವಧಾ ಋಷೀಣಾಂ ಚರಿತಂ ಸತ್ಯಂ. ಅಷ್ಟೇ ಅಲ್ಲ, ಅಥರ್ವಾಂಗಿರಸಾಮಪಿ, ಇದು ಅಥರ್ವ ಉಪನಿಷತ್ತಲ್ವೇ? ಆ ಅಥರ್ವ ಋಷಿಗಳ, ಅಂಗಿರಸ ಋಷಿಗಳ ಆಚಾರ, ಚರಿತ ಮತ್ತು ಸತ್ಯ, ಪ್ರಾಮಾಣಿಕತೆ ಅದು ನಿನ್ನನ್ನ ಅವಲಂಬಿಸಿಕೊಂಡಿದೆ. ಆ ಋಷಿಗಳು ಇಷ್ಟು ಪ್ರಾಮಾಣಿಕರಾಗಿರ್ಲಿಕ್ಕೆ, ಅಥರ್ವಾಂಗಿರಸ ಋಷಿಗಳು ಇಷ್ಟು ಪ್ರಾಮಾಣಿಕರಾಗಿರ್ಲಿಕ್ಕೆ ಕಾರಣ, ಅವರ ಚಾರಿತ್ರ್ಯ ಇಷ್ಟು ಶುದ್ಧವಾಗಿರ್ಲಿಕ್ಕೆ ಕಾರಣ ಮುಖ್ಯ ಪ್ರಾಣದೇವರು. ಏನು ಅದ್ಭುತ ಸ್ತೋತ್ರ ಇದೆಲ್ಲಾದ್ರೂ. ಯಾವ ವಾಯುಸ್ತುತಿಯಲ್ಲೂ ಸಿಗೋದಿಲ್ಲ, ಯಾವ ವಾಯುಸ್ತುತಿಯಲ್ಲೂ ಸಿಗೋದಿಲ್ಲ. ಋಷೀಣಾಂ ಚರಿತಂ ಸತ್ಯಂ, ಋಷಿಗಳ ಚರಿತ್ರೆ ಸತ್ಯ ಅಂದ್ರೆ ಪ್ರಾಮಾಣಿಕತೆ, ಅವರ ಕ್ಯಾರೆಕ್ಟರ್ ಮತ್ತು ಅವರ ಪ್ರಾಮಾಣಿಕತೆ ಎರಡೂ. ಯಾ ಋಷಿಗಳು? ಅಥರ್ವಾಂಗಿರಸಾಮಪಿ ಋಷೀಣಾಂ, ಅಥರ್ವಾಂಗಿರಸ ಋಷಿಗಳ, ಬೇರೆಯವ್ರದಲ್ಲ. ಅರ್ಥ ಆಯ್ತು ಎಂದು ಹೇಳಿದ್ದು. ಈ ಋಷಿಗಳ ಚರಿತ್ರೆ ಅದು ನಿನ್ನ ಅಧೀನವಾಗಿದೆ, ಬೇರೆಯವರ ಅಧೀನ ಅಲ್ಲ. ಶ್ರೀಕೃಷ್ಣ ಅರ್ಪಣಮಸ್ತು.